ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 26, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಹೊಸ ಚಿಂತನೆಗಳು, ಪ್ರೇರಣಾದಾಯಕ ಘಟನೆಗಳು ಹಾಗೂ ಆಧ್ಯಾತ್ಮಿಕ ತೀರ್ಮಾನಗಳ ನಡುವೆ ತಮ್ಮ ದಿನವನ್ನು ಕಟ್ಟಿಕೊಳ್ಳಲು ಸಾಧ್ಯ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ಧರ್ಮ, ಮಾರ್ಗದರ್ಶನ ಮತ್ತು ಭವಿಷ್ಯದ ದಿಟ್ಟ ನಿರ್ಧಾರಗಳ ದಿಕ್ಕಿನಲ್ಲಿ ನಿಮಗೆ ಉತ್ತಮ ಬೆಳಕು ದೊರೆಯಬಹುದು. ನೀವು ತೋರಿಸುವ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಸ್ಪಾಂಟನೈಟಿ ಇವು ನಿಮ್ಮ ಸುತ್ತಲಿನವರಿಗೆ ಪ್ರಭಾವ ಬೀರಬಲ್ಲವು. ಇದು ಪ್ರಗತಿಯ ಭರವಸೆ ನೀಡುವ, ಹೊಸ ಪ್ರಾರಂಭಗಳಿಗೆ ಬುನಾದಿ ಹಾಕುವ ದಿನ. ಧೈರ್ಯದಿಂದ ನಿಮ್ಮ ಯೋಜನೆಗಳನ್ನು ಮುಂದೂಡಬಹುದಾದ ಶಕ್ತಿಯು ಗ್ರಹಸ್ಥಿತಿಯಿಂದ ಸಿಗಲಿದೆ. ಕೆಲವರು ಓದಿನಲ್ಲಿ ಅಥವಾ ವ್ಯಾಸಂಗದಲ್ಲಿ ಶ್ರೇಷ್ಠ ಸಾಧನೆ ಮಾಡಬಹುದಾದ ಸಂದರ್ಭ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ತಂತ್ರಜ್ಞಾನ, ಜ್ಞಾನ, ಸಮಯ ನಿರ್ವಹಣೆ ಹಾಗೂ ಸ್ಪಷ್ಟ ಸಂವಹನ ಕೌಶಲ್ಯ ಇವು ನಿಮಗೆ ಹೆಚ್ಚುವರಿ ಗುರುತು ತರುತ್ತವೆ. ಹಿರಿಯ ಅಧಿಕಾರಿಗಳ ಒತ್ತು ಹಾಗೂ ಸ್ಪಷ್ಟ ನಿರ್ದೇಶನಗಳೊಂದಿಗೆ ಕಾರ್ಯನಿರ್ವಹಿಸುವ ಸಂದರ್ಭ ಬಂದಾಗ ಅದು ಹೊಸ ಹೊಣೆಗಾರಿಕೆಗೆ ಬಾಗಿಲು ತೆರೆದುಕೊಡಬಹುದು. ನಿಮ್ಮ ಆಲೋಚನೆಗಳ ಶಕ್ತಿ ಹಾಗೂ ಜವಾಬ್ದಾರಿಯುತ ನಡೆ ಮೂಲಕ ಕಚೇರಿಯಲ್ಲಿ ಅಥವಾ ಕಂಪನಿಯಲ್ಲಿ ಉತ್ತಮ ಶ್ರೇಯಸ್ಸು ಸಾಧಿಸಬಹುದು. ನಿರುದ್ಯೋಗಿಗಳಿಗೆ ಇಂದು ಸಂದರ್ಶನ ಅಥವಾ ಶಿಫಾರಸುಗಳ ಸಾಧ್ಯತೆ ಇದೆ. ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ ಮತ್ತು ತತ್ವಜ್ಞಾನ ಸಂಬಂಧಿತ ವೃತ್ತಿಗಳಲ್ಲಿ ಇಂದಿನ ದಿನ ಒಳ್ಳೆಯದು. ವ್ಯಾಪಾರಿಗಳಿಗೆ ಹೊಸ ವ್ಯಾವಹಾರಿಕ ಸಂಪರ್ಕ, ದೀರ್ಘಕಾಲದ ಲಾಭದ ಯೋಜನೆಗಳು ಅಥವಾ ಸಹಕಾರಿಗಳೊಂದಿಗೆ ಗಂಭೀರ ಮಾತುಕತೆಗಳು ನಡೆಯಬಹುದಾದ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಜಾಗೃತೆಯ ಅಗತ್ಯವಿದೆ. ಕೆಲವು ಅನಿರೀಕ್ಷಿತ ಚಿಕ್ಕ ಮಟ್ಟದ ಖರ್ಚುಗಳು ಉದಯಿಸಬಹುದು, ಆದರೆ ನಿಮಗೆ ನಿಯಂತ್ರಣದ ಶಕ್ತಿ ಇದೆ. ಆದ್ದರಿಂದ ದುಡಿಮೆಗಾಗಿ ಕಳವಳ ಬೇಕಿಲ್ಲ. ಹಿಂದೆ ಮಾಡಿದ ಹೂಡಿಕೆಗಳಿಂದ ನಿಮಗೆ ಇಂದಿನ ದಿನ ಲಾಭದ ಸೂಚನೆ ಇದೆ. ಪೂರ್ವದಲ್ಲಿ ನೀಡಿದ ಸಾಲಗಳ ಹಿಂತಿರುಗುವ ಸಾಧ್ಯತೆ ಇದೆ, ಆದರೆ ಹೊಸ ಸಾಲಗಳನ್ನು ತೆಗೆದುಕೊಳ್ಳುವುದು ಈ ದಿನ ಶ್ರೇಷ್ಠವಲ್ಲ. ಹೂಡಿಕೆ ಅಥವಾ ಸಾಂಸ್ಥಿಕ ವ್ಯವಹಾರಗಳಿಗೆ ಹಿರಿಯರ ಅಥವಾ ಆರ್ಥಿಕ ಸಲಹೆಗಾರರ ಸಲಹೆ ಪಡೆದು ಮುಂದಾಗುವುದು ಸೂಕ್ತ. ದಿನಕೋರ ಖರ್ಚುಗಳಲ್ಲಿ ಸನಿಹ ವೀಕ್ಷಣೆ ಅಗತ್ಯ. ಬೆಲೆ ಹೆಚ್ಚಿದ ವಸ್ತುಗಳ ಖರೀದಿಯನ್ನು ಮುಂದಕ್ಕೆ ಹಾಕುವುದು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಶಕ್ತಿಯ ಸ್ವಲ್ಪ ಕುಂದು ಕಾಣಿಸಬಹುದಾದ ದಿನ. ಹೊಟ್ಟೆ ಸಂಬಂಧಿತ ಸಮಸ್ಯೆ, ಅಜೀರ್ಣ ಅಥವಾ ಜೀರ್ಣಕ್ರಿಯೆಯ ಅಸ್ವಸ್ಥತೆ ನಿಮಗೆ ತೊಂದರೆಯಾಗಬಹುದು. ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಿ ನಿಗದಿತ ಸಮಯದಲ್ಲಿ ಆಹಾರ ಸೇವನೆ ಮಾಡುವುದು ಮುಖ್ಯ. ಬೆಳಿಗ್ಗೆ ಅಥವಾ ಸಂಜೆ ಕಾಲದಲ್ಲಿ ಸ್ವಲ್ಪ ನಡೆಯುವ ಅಭ್ಯಾಸ ಅಥವಾ ಯೋಗದಿಂದ ಶರೀರದಲ್ಲಿ ಶಕ್ತಿ ನೆಲೆಸಬಹುದು. ಆರೋಗ್ಯದ ಪುನರ್ಸ್ಥಾಪನೆಗಾಗಿ ನೈಸರ್ಗಿಕ ಆಯುರ್ವೇದ ಪದ್ಧತಿಯ ತೈಲ ಮಸಾಜ್ ಅಥವಾ ಔಷಧೀಯ ಸ್ನಾನ ಉಪಯುಕ್ತ. ಮಾನದ ಔತ್ಸುಕ್ಯ, ನಿರ್ಣಯದಲ್ಲಿ ಗೊಂದಲ ಇತ್ಯಾದಿ ಉಂಟಾದರೆ ಧ್ಯಾನ ಮತ್ತು ಪ್ರಾಣಾಯಾಮದಿಂದ ನೆಮ್ಮದಿಗೆ ತಲುಪಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಹಜ ಶಾಂತಿಯ ವಾತಾವರಣ. ಆದರೆ ಕೆಲವು ವಿಷಯಗಳಲ್ಲಿ ನಿಮ್ಮ ಧೈರ್ಯ ಮತ್ತು ಸಮಾಧಾನ ಮಿತಿಯ ಪರೀಕ್ಷೆಗೆ ಒಳಗಾಗಬಹುದು. ಹಿರಿಯರೊಂದಿಗೆ ಉಂಟಾಗುವ ಮಾತುಕತೆಗಳಲ್ಲಿ ಗೌರವ ಮತ್ತು ಸ್ಪಷ್ಟತೆಯಿಂದ ನಡೆಯುವುದು ಮುಖ್ಯ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಪ್ರಾಮಾಣಿಕ ಸಂವಾದಕ್ಕೆ ಅವಕಾಶ ಸಿಗಬಹುದು. ಚಿಕ್ಕ ಹಂಚಿಕೆಗಳು, ಪ್ರೀತಿಯ ನುಡಿಗಳು ಇಂದು ಸಂಬಂಧವನ್ನು ಗಾಢಗೊಳಿಸುತ್ತವೆ. ತಾಯಿ ಅಥವಾ ತಂದೆ ಹೆಲ್ತ್ ಕನ್ಸರ್ನ್ ಬಗ್ಗೆ ಚಿಂತೆ ಉಂಟಾಗಬಹುದು. ಅವರಿಗೆ ಧೈರ್ಯ ಹಾಗೂ ಆಶ್ವಾಸನೆ ನೀಡುವುದು ಉತ್ತಮ. ಇವತ್ತು ಮಕ್ಕಳು ಓದಿನಲ್ಲಿ ಅಥವಾ ಪ್ರತಿಭೆಯ ಪ್ರದರ್ಶನೆಯಲ್ಲಿ ತಾನುಷ್ಠಾನ ಸಾಧಿಸಿದರೆ ನಿಮಗೆ ಹೆಮ್ಮೆ ತರಬಹುದು. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಪವಿತ್ರ. ಗುರುಬ್ರಹ್ಮನ ಆರಾಧನೆ, ಗೀತಾ ಪಠಣ ಅಥವಾ ಗುರುವಿನ ಪಾದ ಸೇವೆ ಮಾಡುವುದರಿಂದ ಧೈರ್ಯ, ಶಾಂತಿ ಮತ್ತು ಜ್ಞಾನ ಸಿಗುತ್ತದೆ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಮಂತ್ರವನ್ನು 21 ಅಥವಾ 49 ಬಾರಿ ಪಠಿಸಲು ಯೋಗ್ಯ ಕಾಲ. ಪಿತೃಪುರುಷರ ಸ್ಮರಣ, ಹಿರಿಯರ ಸೇವೆ, ವಿದ್ಯಾದಾನ ಅಥವಾ ಗ್ರಂಥದಾನ ಇವತ್ತಿನ ಶುಭ ಕರ್ಮಗಳು. ಶುದ್ಧ ಬಸ್ಸನನ್ನು ಹಚ್ಚಿ ಗೋಮೂತ್ರದಿಂದ ಗ್ರಹ ಶುದ್ಧಿ ಮಾಡಿದರೆ ಗ್ರಹದೋಷ ನಿವಾರಣೆಯಾಗಬಹುದು. ಅದೃಷ್ಟದ ಸಂಖ್ಯೆ 3. ಇದು ಗುರುಗ್ರಹನ ಪ್ರತೀಕ. ಜ್ಞಾನ, ಬೆಳಕು, ಧರ್ಮ ಹಾಗೂ ಮಾನಸಿಕ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಹೊಸ ಕಲಿಕೆಯ ದಿಕ್ಕಿನಲ್ಲಿ ಪಯಣ ಪ್ರಾರಂಭಿಸಲು ಸದೃಢ ದಿನ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಮನಸ್ಸಿಗೆ ಜ್ಞಾನದ ಬೆಳಕು, ಆತ್ಮಶಕ್ತಿ ಹಾಗೂ ಧರ್ಮನಿಷ್ಠೆ ತರುತ್ತದೆ. ಹಳದಿ ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿವು ಮುಗಿದ ಮೇಲೆ ತುರಿ ಹುಳಿ ಸೇವಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಪೂಜೆ, ಗುರುಪಾಸನೆ, ವಿದ್ಯಾ ಪ್ರಾರಂಭ, ವಿದೇಶ ಸಂಪರ್ಕ ಅಥವಾ ಓದುಗಳ ಶುಭಾರಂಭ, ವ್ಯಾಪಾರ ಒಪ್ಪಂದಗಳಿಗೆ ಅನುಕೂಲ. ಈ ಸಮಯದಲ್ಲಿ ತೀರ್ಮಾನಗಳು ಸ್ಪಷ್ಟವಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತಾಳ್ಮೆ, ಗಂಭೀರತೆ ಮತ್ತು ನಿಶ್ಚಿತತೆಯಿಂದ ಮುಂದಿನ ಹಂತಗಳ ಬಗ್ಗೆ ಚಿಂತನೆ ನಡೆಸುವ ದಿನ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳು ಬೌದ್ಧಿಕ ತೂಕ ಹೊಂದಿರುವಂತಾಗುತ್ತವೆ. ಧರ್ಮ, ನೈತಿಕತೆ ಹಾಗೂ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರಗಳು ಹೆಚ್ಚಿನ ಪ್ರಾಧಾನ್ಯತೆ ಪಡೆಯುವವು. ಇಂದು ನಿಮ್ಮೊಳಗಿನ ಶ್ರದ್ಧೆ, ನಿಷ್ಠೆ ಮತ್ತು ವ್ಯಾವಹಾರಿಕ ಬುದ್ಧಿಮತ್ತೆ ಮಿತವ್ಯಯ ಹಾಗೂ ಶ್ರೇಯೋಭಿವೃದ್ಧಿಗೆ ದಾರಿಯಾಗಬಹುದು. ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನದಿಂದ ನವಚಿಂತನೆಗಳು ಉದ್ಭವಿಸುವ ಸಾಧ್ಯತೆ ಇದೆ. ಇದು ಧೈರ್ಯದಿಂದ ಆದರೆ ಸಂಪೂರ್ಣ ಪರಿಶೀಲನೆಯ ನಂತರ ನಿರ್ಧಾರ ತೆಗೆದುಕೊಳ್ಳಬೇಕಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಹೇರಲ್ಪಡುವ ಸಾಧ್ಯತೆ ಇದೆ. ದಿನದ ಆರಂಭದಲ್ಲಿ ಪ್ರಸ್ತಾವನೆಗಳು, ವರದಿಗಳು ಅಥವಾ ಪ್ರಸ್ತುತಿಗಳು ಇದ್ದರೆ ಅದನ್ನು ಶ್ರದ್ಧೆಯಿಂದ ತಯಾರಿಸಿಕೊಳ್ಳುವುದು ಅತ್ಯವಶ್ಯ. ನೀವು ತೋರಿಸುವ ಶಿಸ್ತಾದ ನಡತೆ ಹಾಗೂ ನಿಖರತೆಯಿಂದ ಹಿರಿಯರ ಗಮನ ಸೆಳೆಯಬಹುದು. ವೃತ್ತಿಯಲ್ಲಿ ಈಗಾಗಲೇ ತೊಡಗಿರುವ ಮಹತ್ವದ ಯೋಜನೆಗಳಿಗೆ ಹೊಸ ಆಯಾಮ ಸಿಗಬಹುದು. ನಿಯಮಿತ ಕಾರ್ಯಪದ್ಧತಿಗೆ ಮುಟ್ಟಿದವರು ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ. ಸಿಬ್ಬಂದಿ ನಿರ್ವಹಣೆಯಲ್ಲಿ ಸೌಮ್ಯತೆಯ ಅಗತ್ಯವಿದೆ. ಉದ್ಯಮದವರಿಗೆ ಇಂದು ಲೆಕ್ಕಪತ್ರ, ಆರ್ಡರ್ ಸಂಭಾಷಣೆ ಮತ್ತು ಗ್ರಾಹಕರೊಂದಿಗೆ ನಿಖರತಾ ಸಂಬಂಧ ಇಟ್ಟುಕೊಳ್ಳುವುದು ಹೆಚ್ಚು ಫಲಕಾರಿಯಾಗುವುದು. ಯಾವುದೇ ನೂತನ ಒಪ್ಪಂದವನ್ನು ಹಾಕುವ ಮೊದಲು ಸಂಪೂರ್ಣವಾಗಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಚಿನ್ನದಂತೆ ಬುದ್ಧಿವಂತಿಕೆ ಅಗತ್ಯ. ಯಾವುದೇ ಖರೀದಿಯನ್ನು ತಕ್ಷಣ ನಿರ್ಧರಿಸದಿರುವುದು ಉತ್ತಮ. ಕಳೆದ ವಾರ ಅಥವಾ ತಿಂಗಳ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ. ಕೆಲವು ಬಾಕಿ ಹಣಗಳು ನಿಮಗೆ ಸಿಗಬಹುದು. ಪಾವತಿ ಮತ್ತು ವಿತರಣೆಯಲ್ಲಿ ಸಮನ್ವಯ ಇಟ್ಟುಕೊಳ್ಳಿ. ಪೂರ್ವದಲ್ಲಿ ಹೂಡಿದ ಆಸ್ತಿ ಅಥವಾ ಷೇರುಗಳ ಮೌಲ್ಯ ಹೆಚ್ಚಾಗಬಹುದು, ಆದರೆ ಅದನ್ನು ಮಾರಾಟ ಮಾಡುವ ನಿರ್ಧಾರವನ್ನು ನಿಧಾನವಾಗಿ ತೆಗೆದುಕೊಳ್ಳಿ. ಖರೀದಿ ಅಥವಾ ಹೂಡಿಕೆ ತೀರ್ಮಾನಗಳನ್ನು ಹಿರಿಯರ ಸಲಹೆಯ ಮೇರೆಗೆ ಮಾಡುವ ದಿನವಿದು. 4ನೇ ವ್ಯಕ್ತಿಯಿಂದ ಹಣದ ವ್ಯವಹಾರಗಳಿಗೆ ಈ ದಿನದ ಗ್ರಹಬಲ ಸೂಕ್ತವಲ್ಲ. ಉದ್ದಿಮೆಯ ಲಾಭವಿದ್ದರೂ ಹಣ ಉಳಿಸುವ ತಂತ್ರೋಪಾಯವನ್ನು ಕಲಿಯುವುದು ಇಂದಿನ ಶ್ರೇಷ್ಠ ಮಾರ್ಗ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕವಾಗಿ ಹೆಚ್ಚು ಶ್ರಮ ತೆಗೆದುಕೊಳ್ಳದಂತೆ ಎಚ್ಚರಿಕೆ. ಈ ದಿನ ಕೆಲವು ವೃಷಭ ರಾಶಿಯವರಿಗೆ ಎದೆ ಬಡಿತ, ರಕ್ತದೊತ್ತಡ ಅಥವಾ ಜೀರ್ಣಕೋಶ ಸಂಬಂಧಿತ ಅಸ್ವಸ್ಥತೆ ತೊಂದರೆ ನೀಡಬಹುದು. ಹೆಚ್ಚು ಕಾರ್ಬೋಹೈಡ್ರೇಟ್ ಅಥವಾ ಕೊಬ್ಬು ಆಹಾರ ಸೇವನೆ ತಪ್ಪಿಸಲು ಪ್ರಯತ್ನಿಸಿ. ಹೈಡ್ರೇಷನ್ಗಾಗಿ ಸಾಕಷ್ಟು ನೀರು ಕುಡಿಯುವುದು ಮತ್ತು ಬೆಳಗಿನ ಸಮಯದಲ್ಲಿ 10 ನಿಮಿಷ ನಡೆಯುವುದು ಶಕ್ತಿಯ ಪುನರ್ಸ್ಥಾಪನೆಗೆ ಸಹಾಯ ಮಾಡುತ್ತದೆ. ಇಂದು ದೇಹದ ಶಕ್ತಿಯನ್ನು ಸಮತೋಲನದಲ್ಲಿ ಇಡಲು ನಿದ್ರೆ ಮತ್ತು ಆಹಾರದ ನಿಯಮ ಪಾಲನೆ ಅತ್ಯವಶ್ಯಕ. ಹೆಚ್ಚಾಗಿ ಟೀಚಿಂಗ್ ಅಥವಾ ಕಚೇರಿ ಕೆಲಸದಲ್ಲಿ ತೊಡಗಿರುವವರು ಕತ್ತೆ ಹಾಗೂ ಹೊಟ್ಟೆ ಭಾಗದ ಒತ್ತಡವನ್ನು ತಗ್ಗಿಸಿಕೊಳ್ಳಲು ಸಡಿಲ ಯೋಗ ಅಭ್ಯಾಸ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸದಾ ಚರ್ಚೆಯಾಗುವ ಕೆಲವು ವಿಷಯಗಳು ಮತ್ತೆ ಮೇಲಕ್ಕೆ ಬರಬಹುದು. ಆದರೆ ನೀವು ಶಾಂತ, ತಾಳ್ಮೆಯ ದೃಷ್ಟಿಕೋನವನ್ನು ತಾಳಿದರೆ ಎಲ್ಲವನ್ನೂ ಸಮಾಧಾನದಿಂದ ಸರಿಪಡಿಸಬಹುದಾಗಿದೆ. ಸಂಸಾರದ ನಡವಳಿಕೆಯಲ್ಲಿ ತಾತ್ವಿಕತೆ, ನಿಷ್ಠೆ ಮತ್ತು ನಯತೆ ಅತಿ ಮುಖ್ಯ. ವಿವಾಹಿತರಾಗಿ ಇರುವವರು ಇಂದು ಸಂಗಾತಿಯೊಂದಿಗೆ ಕೆಲವು ನೆನಪುಗಳನ್ನು ಹಂಚಿಕೊಳ್ಳುವ, ಭಾವನಾತ್ಮಕ ಸಂಬಂಧವನ್ನು ಪುನರ್ ಬಲಪಡಿಸಿಕೊಳ್ಳುವ ಸಂದರ್ಭ ಹೊಂದಬಹುದು. ಮಕ್ಕಳ ಓದು ಅಥವಾ ವರ್ತನೆ ಬಗ್ಗೆ ಚರ್ಚೆಗಳು ನಡೆಯಬಹುದು. ಆದರೆ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ನೀಡಿ. ಹಿರಿಯರ ಮಾತು ಕೇಳುವುದು, ಅವರ ಆರೋಗ್ಯದ ವಿಚಾರದಲ್ಲಿ ಆಸಕ್ತಿಯಾಗಿರುವುದು ಇಂದು ನಿಮಗೆ ಧನ್ಯತೆಯ ಅನುಭವವನ್ನು ತರುತ್ತದೆ. ವೀಕ್ಷಕರೇ, ನೀವು
ಈ ಗುರುವಾರದ ಗುರುಗ್ರಹಣ ಪ್ರಭಾವದಿಂದ ಧರ್ಮಾಚರಣೆ, ಪಾರಾಯಣ, ಗುರುಪೂಜೆ ಅಥವಾ ಮಂತ್ರಜಪದಿಂದ ಆಂತರಿಕ ಶಕ್ತಿ ಮತ್ತು ಜ್ಞಾನತಂತ್ರ ಸಿಗಬಹುದು. ವಿಶೇಷವಾಗಿ ಗುರು ವಿದ್ಯಾಗುರು ಅಥವಾ ಹಿರಿಯರ ಸನ್ನಿಧಿಯಲ್ಲಿ ಸಮಯ ಕಳೆಯುವುದು ಶುಭ. ಓಂ ಬೃಹಸ್ಪತಯೇ ನಮಃ ಎಂಬ ಗುರು ಬೀಜ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಗುರುಬಲ ಹೆಚ್ಚುತ್ತದೆ. ಬಿಸಿ ನೀರಿನಲ್ಲಿ ಸಸಿವೇದಿಯ ತೈಲದಿಂದ ಸ್ನಾನ, ಹಳದಿ ವಸ್ತ್ರಧರಣೆ, ಹಳದಿ ಹೂಗಳ ಪೂಜೆ ಮತ್ತು ಔದಾರ್ಯದಿಂದ ದಾನ ಮಾಡುವುದರಿಂದ ಇಂದಿನ ದೋಷ ನಿವಾರಣೆಯಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶ್ರದ್ಧೆ, ಸಮರ್ಪಣೆ ಮತ್ತು ಶಾಂತಿಯ ಸಂಕೇತ. ನೀವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಈ ಸಂಖ್ಯೆಯ ಪ್ರತಿಧ್ವನಿ ನಿಮ್ಮ ಧೈರ್ಯವನ್ನು ಬಲಪಡಿಸುತ್ತದೆ. ಯಾವುದೇ ಮಹತ್ವದ ಕಾರ್ಯ ಪ್ರಾರಂಭಿಸುವ ಮುನ್ನ ಈ ಸಂಖ್ಯೆಗೆ ಗಮನ ಹರಿಸುವುದು ಉತ್ತಮ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ವೃಕ್ಷಶಕ್ತಿ, ಹಿತಚಿಂತನೆ ಮತ್ತು ಶುದ್ಧತೆಯ ಪ್ರತೀಕ. ಈ ಬಣ್ಣವನ್ನು ಧರಿಸುವುದು ಅಥವಾ ಹಸಿರು ಸಸ್ಯಗಳಿಗೆ ನೀರಿಡುವುದು ಶಕ್ತಿಯ ಚಕ್ರಗಳನ್ನು ಸಮತೋಲನಗೊಳಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಹಣಕಾಸು ನಿರ್ಧಾರ, ವ್ಯಾಪಾರ ಚಟುವಟಿಕೆ, ಕಚೇರಿ ಪ್ರಸ್ಥಾಪನೆ ಅಥವಾ ಕುಟುಂಬ ನಿರ್ಧಾರಗಳಿಗೆ ಉತ್ತಮ ಕಾಲ. ಗುರುಗ್ರಹದ ಚಕ್ರ ಈ ವೇಳೆಯಲ್ಲಿ ಚುರುಕುಗೊಳ್ಳುವ ಕಾರಣ ಶ್ರೇಷ್ಠ ಫಲದ ನಿರೀಕ್ಷೆ ಇದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಬುದ್ಧಿಗೋಷ್ಠಿಗಳಲ್ಲಿ ಭಾಗವಹಿಸಲು, ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಮತ್ತು ಸಾಮಾಜಿಕವಾಗಿ ಹೆಚ್ಚು ಸಕ್ರಿಯರಾಗಲು ಅನುವು ದೊರೆಯುತ್ತದೆ. ನಿಮ್ಮ ಚಿಂತನ ಶಕ್ತಿ ಮತ್ತು ಹೇಳಿಕೆಗಳ ಸ್ಪಷ್ಟತೆ ಇತರರ ಗಮನ ಸೆಳೆಯುತ್ತದೆ. ಗುರುವಾರದ ಗುರುಗ್ರಹದ ಅನುಗ್ರಹದಿಂದ ಜ್ಞಾನಬದ್ಧ, ತಾತ್ವಿಕ ಮತ್ತು ಮಾರ್ಗದರ್ಶಕ ವ್ಯಕ್ತಿಗಳ ಸಹವಾಸವು ಇವತ್ತು ನೀವು ಪಡೆಯುವ ಸಾಧ್ಯತೆ ಇದೆ. ಅನೇಕ ವಿಚಾರಗಳಲ್ಲಿ ಸಮತೋಲನ ಮತ್ತು ಸ್ಪಷ್ಟತೆಯ ಅಗತ್ಯವಿರುವ ದಿನ. ನಿಮ್ಮ ನಿರ್ಧಾರಗಳು ಬದಲಾಗುವ ಸಾಧ್ಯತೆ ಇದೆ, ಆದ್ದರಿಂದ ತಕ್ಷಣದ ತೀರ್ಮಾನಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮಾತಿನ ಶಕ್ತಿ, ಸಾಮಾಜಿಕ ಜಾಲ ಮತ್ತು ಮನೋವೈಜ್ಞಾನಿಕ ಚಾತುರ್ಯದಿಂದ ಉತ್ತಮ ಅಭಿವೃದ್ಧಿ ಸಾಧಿಸಬಹುದಾದ ದಿನ. ಒಟ್ಟಿನಲ್ಲಿ ಇವತ್ತು ನೀವು ಟೀಮ್ ಪ್ಲೇಯರ್ ಆಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ. ಸಹೋದ್ಯೋಗಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿರಲಿ, ತಪ್ಪು ಅರ್ಥೈಸುವಿಕೆ ಉಂಟಾಗದಂತೆ ನೋಡಿಕೊಳ್ಳಿ. ವಿವರಣೆ ಪೂರಕ ಕೆಲಸಗಳಲ್ಲಿ ನಿಮ್ಮ ಗಮನ ಮತ್ತು ಕ್ರಮಬದ್ಧತೆ ಪ್ರಮುಖ ಪಾತ್ರ ವಹಿಸುತ್ತದೆ. ಶಿಕ್ಷಕರು, ಪತ್ರಕರ್ತರು, ಮಾರ್ಕೆಟಿಂಗ್ ಅಥವಾ ಸಂಪರ್ಕ ಮಾಧ್ಯಮದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಇಂದು ಉತ್ತಮ ಸಾಧನೆಯ ಸೂಚನೆಗಳಿವೆ. ಉದ್ಯಮದವರಾಗಿ ಕಾರ್ಯನಿರ್ವಹಿಸುವವರು ಹೊಸ ನಿಖರ ಯೋಜನೆ ರೂಪಿಸಬಹುದು, ಆದರೆ ಅದನ್ನು ತಕ್ಷಣ ಅಳವಡಿಸದೆ ಪರಿಶೀಲನೆ ನಡೆಸಿದ ನಂತರ ಮಾತ್ರ ಅನುಷ್ಠಾನಕ್ಕೆ ತರಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ನಿರ್ವಹಣೆಯಲ್ಲಿ ನಿಖರತೆ ಅಗತ್ಯವಿದೆ. ಕೆಲವೆಡೆ ಹಣಕಾಸಿನ ಬದಲಾವಣೆಗಳು, ಕಾನೂನು ಸಂಬಂಧಿತ ವಿಚಾರಗಳಲ್ಲಿ ತಿರುಗಾಟಗಳು ಉಂಟಾಗಬಹುದು. ಷೇರು ಮಾರುಕಟ್ಟೆ ಅಥವಾ ಇನ್ವೆಸ್ಟ್ಮೆಂಟ್ ಕುರಿತ ತೀರ್ಮಾನಗಳನ್ನು ಇಂದು ಕೈಗೊಳ್ಳುವುದು ಸೂಕ್ತವಲ್ಲ. ವಿದೇಶದಿಂದ ಹಣ ಬರುವ ಸಂಭವವಿದೆ, ಆದರೆ ಪೇಪರ್ ವರ್ಕ್ ಮತ್ತು ಲೆಕ್ಕಪತ್ರಗಳ ನಿರ್ವಹಣೆಯಲ್ಲಿ ತೊಂದರೆ ಆಗದಂತೆ ಎಚ್ಚರದಿಂದಿರಿ. ಇವತ್ತು ನೀವು ಬೇಕಾದರೂ ಹಣದ ವ್ಯವಹಾರಗಳಲ್ಲಿ ಇತಿಮಿತಿಯನ್ನು ಪಾಲಿಸಿದರೆ ಹೆಚ್ಚು ಲಾಭ. ಅನೇಕ ವೆಚ್ಚಗಳಿಗೆ ಮುಂಚಿತ ಯೋಜನೆಯೊಂದಿಗೆ ರೂಪರೇಖೆ ತಯಾರಿಸುವುದು ಶುಭ. ಬೆಲೆ ಗುಣಮಟ್ಟದ ವಿಶ್ಲೇಷಣೆಯೊಂದಿಗೆ ಖರೀದಿಗಳನ್ನು ಮಾಡುವುದು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ನರವ್ಯವಸ್ಥೆ ಹಾಗೂ ಉಸಿರಾಟದ ವ್ಯವಸ್ಥೆಗೆ ಸಂಬಂಧಿಸಿದ ಸ್ವಲ್ಪ ಅಸ್ವಸ್ಥತೆ ಉಂಟಾಗಬಹುದು. ಶಕ್ತಿಯ ಕೆರಕು, ತಲೆಸುಮ್ಮನೆ ಅಥವಾ ತೀವ್ರ ಭಾವೋದ್ರೇಕಗಳು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೆಚ್ಚು ಮಾತನಾಡುವ ಕೆಲಸವಿದ್ದರೆ ಗಂಟಲು ಅಥವಾ ಉಸಿರಾಟದ ದೌರ್ಬಲ್ಯ ಕಂಡುಬರಬಹುದು. ಹೆನ್ಸ್ ಟುಡೇ ಹೆಚ್ಚು ನೀರು ಕುಡಿಯುವುದು, ಶಾಂತತೆಯಿಂದ ಮಾತುಕತೆ ನಡೆಸುವುದು ಮುಖ್ಯ. ಆರೋಗ್ಯದ ಪರಿಪೂರ್ಣತೆಗೆ ಯೋಗ, ಪ್ರಾಣಾಯಾಮ ಹಾಗೂ ಹಸಿರು ಶಾಕಾಹಾರ ಸಹಕಾರಿ. ತಿಂಡಿಯಲ್ಲಿ ಗಬ್ಬಿಯಾದ, ಎಣ್ಣೆ ಬೆಂದ ಆಹಾರ ದೂರವಿಟ್ಟರೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಇಂದು ಕುಟುಂಬದಲ್ಲಿ ಸಂಭಾಷಣೆ ಮತ್ತು ಬಾಂಧವ್ಯದ ಅಗತ್ಯ ಹೆಚ್ಚು. ಸಹೋದರರು ಅಥವಾ ಸಮಾನ ವಯಸ್ಕರೊಂದಿಗೆ ಚರ್ಚೆ ಅಥವಾ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ, ಆದರೆ ಬುದ್ಧಿಮತ್ತೆಯಿಂದ ಮಾತುಕತೆ ನಡೆಸಿದರೆ ಸಮಸ್ಯೆಗಳು ಬಗೆಹರಿಯುತ್ತವೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಅಭಿಪ್ರಾಯ ಬದಲಾವಣೆಯ ಮಾತುಕತೆ ನಡೆಯಬಹುದು. ನೇರ ಮತ್ತು ಸ್ಪಷ್ಟ ಸಂವಹನದಿಂದ ಸಂಬಂಧವನ್ನು ಪುನರ್ಸ್ಥಾಪಿಸಬಹುದಾದ ಸಮಯ. ಇವತ್ತು ನಿಮ್ಮ ಮಾತುಗಳ ತೂಕ ಮತ್ತು ಶಬ್ದಗಳ ಹಿತತೆ ನಿಮ್ಮ ಸಂಬಂಧದ ಬಾಹ್ಯತೆ ಮತ್ತು ಆಂತರಿಕತೆಯನ್ನು ನಿರ್ಧರಿಸಲಿದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವಲ್ಲಿ ಸಹನೆ ಮತ್ತು ಶ್ರದ್ಧೆ ಮುಖ್ಯ. ಹಿರಿಯರ ಆಶೀರ್ವಾದ ಪಡೆದು ದಿನ ಪ್ರಾರಂಭಿಸುವುದು ಉತ್ತಮ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹದ ಪ್ರಭಾವದಿಂದ ನಿಮ್ಮ ಮನಸ್ಸು ಧಾರ್ಮಿಕತೆ ಹಾಗೂ ಜ್ಞಾನಪರ ಚಿಂತನೆಯತ್ತ ಸೆಳೆಯುತ್ತದೆ.
ಹೀಗಾಗಿ ಇಂದಿನ ದಿನ ಧರ್ಮಗ್ರಂಥಗಳ ಪಠಣ, ಪುರೋಹಿತರ ಪ್ರವಚನ ಅಥವಾ ಗುರುಪಾದ ಸೇವೆಯ ಮೂಲಕ ಆತ್ಮಶುದ್ಧಿಗೆ ಪೂರಕ. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಿಸು. ನಿಮ್ಮ ಬುದ್ಧಿಶಕ್ತಿ, ಬುದ್ಧಿ ವೈಭವ ಮತ್ತು ಯುಕ್ತಿಯ ಮೇಲೆ ದೈವ ಅನುಗ್ರಹ ಬೀಳುತ್ತದೆ. ಹುಣಸೆಕಾಯಿ ಅಥವಾ ಬಿಳಿ ಬೇಳೆ ಹಂಚುವುದು ಶುಭಕರ. ಶಾಲಾ ಮಕ್ಕಳಿಗೆ ಪುಸ್ತಕ ದಾನ ಅಥವಾ ಪುಸ್ತಕ ಖರೀದಿಗೆ ಸಹಾಯ ಮಾಡಿದರೆ ನಿಮ್ಮ ಗುರುಬಲ ಹೆಚ್ಚುವುದು. ಅದೃಷ್ಟದ ಸಂಖ್ಯೆ 5. ಮಿಥುನ ರಾಶಿಗೆ ಅನುಗುಣವಾದ ಈ ಸಂಖ್ಯೆ ಚಂಚಲತೆ, ಚಾತುರ್ಯ ಮತ್ತು ಸಂವಹನವನ್ನು ಸೂಚಿಸುತ್ತದೆ. ಹೊಸತನವನ್ನು ಅಳವಡಿಸಿಕೊಳ್ಳುವ ಶಕ್ತಿ, ಪ್ರಯೋಗಶೀಲತೆ ಮತ್ತು ಜ್ಞಾನ ಸ್ವೀಕಾರಕ್ಕೆ ಈ ಸಂಖ್ಯೆ ಪೂರಕ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಬುದ್ಧಿಗಮ್ಯತೆ, ಮನಸ್ಸಿನ ಚೈತನ್ಯ ಮತ್ತು ಸಸ್ಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣದ ಉಡುಪು ಧರಿಸುವುದರಿಂದ ಮನಸ್ಸು ತಾಜಾ, ಸ್ಪಷ್ಟ ಹಾಗೂ ಶುದ್ಧವಾಗಿರುತ್ತದೆ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11:30 ಮಧ್ಯಾಹ್ನ 1. ಈ ಸಮಯದಲ್ಲಿ ಮಂತ್ರ ಜಪ, ಇಮೇಲ್ ಕಳುಹಿಕೆ, ಕೆಲಸದ ಪ್ರಸ್ತಾಪ, ವ್ಯಾಪಾರದ ಮಹತ್ವದ ಚರ್ಚೆ ಇತ್ಯಾದಿಗಳನ್ನು ಕೈಗೊಂಡರೆ ಶ್ರೇಯಸ್ಸು ಸಿಗುತ್ತದೆ. ಅಧ್ಯಯನ ಪ್ರಾರಂಭ, ಸಂದರ್ಶನ ಅಥವಾ ಹೊಸ ತರಬೇತಿ ಆರಂಭಕ್ಕೂ ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚಿಂತನ ಶಕ್ತಿ ಹಾಗೂ ಭಾವನಾತ್ಮಕ ಸ್ಪಂದನೆ ಅತ್ಯಂತ ಚುರುಕಾಗಿರಲಿದೆ. ಗುರುವಾರದ ಗುರುಗ್ರಹ ಪ್ರಭಾವದಿಂದ ಧಾರ್ಮಿಕ, ಧ್ಯಾನಾತ್ಮಕ ಚಟುವಟಿಕೆಗಳ ಮೇಲೆ ಒಲವಿದ್ದು ಆಂತರಿಕ ಶಕ್ತಿಯ ಬೆಳವಣಿಗೆಗೆ ದಿನ ಅನುಕೂಲವಾಗಿದೆ. ನಿಮ್ಮನ್ನು ನಂಬುವ ಮತ್ತು ಪ್ರೀತಿಸುವವರಿಂದ ಬೆಂಬಲ ಸಿಗುವ ಯೋಗವಿದೆ. ಬುದ್ಧಿವಂತಿಕೆ, ನಂಬಿಕೆ ಮತ್ತು ಆತ್ಮಚಿಂತನೆ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಶಕ್ತಿ ಇಂದು ನಿಮ್ಮಲ್ಲಿ ಹೆಚ್ಚಾಗಿರಲಿದೆ. ದಿನವೂ ಕೆಲವೊಂದು ಹೊಸ ಆರಂಭಗಳ ಬಿತ್ತನೆಗೆ ಸಾಧ್ಯತೆ ನೀಡುತ್ತದೆ. ನಿರ್ಧಾರಗಳಲ್ಲಿ ತಾತ್ವಿಕ ದೃಷ್ಟಿಕೋನ ಬಳಸಿದರೆ ಅದು ದೀರ್ಘಕಾಲಿಕ ಲಾಭವನ್ನು ತರಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಸೇರ್ಪಡೆಯಾಗಬಹುದು. ನಿಮ್ಮ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಹಿರಿಯರ ಗಮನ ಸೆಳೆಯುವಿರಿ. ಕೆಲವರಿಗೆ ವರ್ಗಾವಣೆ ಅಥವಾ ನಿರ್ಧಾರಾತ್ಮಕ ಬದಲಾವಣೆಗಳ ಕುರಿತು ಮಾಹಿತಿ ಸಿಗಬಹುದಾಗಿದೆ. ಅಧಿಕೃತ ಕೆಲಸಗಳಲ್ಲಿ ದಾಖಲೆಗಳ ಸರಿಯಾದ ನಿರ್ವಹಣೆಯೂ ಮಹತ್ವದ್ದಾಗಿದೆ. ಸಭೆಗಳಲ್ಲಿ ಅಥವಾ ಪ್ರಸ್ತುತಿಗಳಲ್ಲಿ ನಿಮ್ಮ ಅಭಿವ್ಯಕ್ತಿ ಶಕ್ತಿ ಪರೀಕ್ಷೆಗೆ ಒಳಗಾಗಬಹುದು, ಆದರೆ ನಿಮಗೆ ಇರುವ ಸಾಮರ್ಥ್ಯವು ಉತ್ತಮವಾಗಿ ಹೊಳೆಯಲಿದೆ. ವ್ಯಾಪಾರಿಗಳಿಗೆ ಇಂದು ಒಬ್ಬ ಇನ್ವೆಸ್ಟರ್ ಅಥವಾ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಭಾಗೀದಾರರೊಂದಿಗೆ ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹಳೆಯ ಬಾಕಿ ಹಣ ಹಿಂತಿರುಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರಬಹುದು. ದಿನಚರಿಯ ಚಿಕ್ಕ ಮಟ್ಟದ ಖರ್ಚುಗಳ ಹೊರತಾಗಿ ಅತಿದೊಡ್ಡ ವೆಚ್ಚದ ಯೋಗವಿಲ್ಲ. ಹಳೆಯ ಬಡ್ಡಿದ ನೇತ್ರದಲ್ಲಿ ಕೆಲವೊಂದು ಕಡಿತ ಸಿಗಬಹುದು. ಕೊಡುಗೆ ಮಾಡುವ ಮನಸ್ಸು ತಲೆದೋರಬಹುದು, ಆದರೆ ಯೋಗ್ಯ ಸ್ಥಳವನ್ನು ಆರಿಸಿಕೊಂಡು ಸಹಾಯ ಮಾಡುವುದು ಸೂಕ್ತ. ಅಸ್ಥಿರ ಹೂಡಿಕೆಗಳಿಗೆ ಹೋಗದೆ ಪೋಷಕರ ಸಲಹೆಯಿಂದ ಅಥವಾ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನದಿಂದ ಪೂರ್ವ ನಿಶ್ಚಿತ ಹೂಡಿಕೆ ಯೋಜನೆ ರೂಪಿಸಬಹುದು. ಬ್ಯಾಂಕ್ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಅಗತ್ಯ. ಇಂದು ಸಂಚಯ ಯೋಜನೆಗಳು ಅಥವಾ ನಿವೃತ್ತಿ ಯೋಜನೆಗಳಿಗೆ ಪ್ರಾರಂಭ ದಿನವಿದು ಎಂಬ ತಾತ್ವಿಕ ದೃಷ್ಟಿಕೋನದಿಂದ ಕಾಣಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಅಲ್ಪ ಜ್ವರ, ಮೂಡುಬಿಂದಿ ಅಥವಾ ಹೊಟ್ಟೆಯ ಸಮಸ್ಯೆಗಳ ಶಂಕೆ ಇದೆ. ನೀರಿನ ಸೇವನೆ ಹೆಚ್ಚು ಮಾಡಿ, ಬಿಸಿಯೂಟ ಸೇವನೆ ತಪ್ಪಿಸದೆ ಮಾಡಿ. ಮಧ್ಯಾಹ್ನದ ನಂತರ ಶಕ್ತಿಯ ಕೊರತೆ ಅಥವಾ ಮನೋಬಲ ಕುಂದುವಂತಾದ ಅನುಭವವಾಗಬಹುದು. ಅದರಿಗಾಗಿ ಬೆಳಿಗ್ಗೆಯೂ ಸುಸ್ಥಿರವಾಗಿ ಆರಂಭವಾಗಬೇಕು. ಹಸಿವಿದ್ದಾಗ ಮಾತ್ರ ತಿನ್ನುವುದು, ನಿಗದಿತ ನಿದ್ರಾ ಅವಧಿ ಕಾಯ್ದುಕೊಳ್ಳುವುದು, ಶೀತಪಾನೀಯಗಳಿಂದ ದೂರವಿರುವುದು ಮುಖ್ಯ. ಆತ್ಮಸ್ಥಿತಿಗೆ ತಣ್ಣನೆಯ ಸಂಗೀತ, ಧ್ಯಾನ ಅಥವಾ ಸಾಂದ್ರ ಪಠಣದಿಂದ ವಿಶ್ರಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಭಾವನಾತ್ಮಕ ಸ್ಪಂದನೆ ಹೆಚ್ಚು. ಹಳೆಯ ವಿಚಾರಗಳು ಚರ್ಚೆಗೆ ಬರುತ್ತವೆ. ಸಂಗಾತಿಯೊಂದಿಗೆ ನಡೆದ ದೀರ್ಘ ಮಾತುಕತೆಗಳು ಸಂಬಂಧವನ್ನು ಗಾಢಗೊಳಿಸಬಹುದು. ಒಟ್ಟಾಗಿ ಉಪವಾಸ ಅಥವಾ ಪವಿತ್ರ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗ. ತಾಯಿಯ ಆರೋಗ್ಯದಲ್ಲಿ ವಿಶೇಷ ಗಮನ ಬೇಕಾಗಬಹುದು. ಮಕ್ಕಳ ವಿದ್ಯಾಭ್ಯಾಸದ ಕುರಿತ ನಿರ್ಧಾರಗಳು ನಿಮ್ಮ ಗಮನ ಸೆಳೆಯಬಹುದು. ವೈವಾಹಿಕ ಜೀವನದಲ್ಲಿ ಸಣ್ಣ ಗೊಂದಲಗಳ ಮಧ್ಯೆ ಶಾಂತಿಯ ಸಾಧನೆಗಾಗಿ ನೀವು ಮೊದಲ ಹೆಜ್ಜೆ ಇಡುವ ಸಾಧ್ಯತೆ ಇದೆ. ಕೌಟುಂಬಿಕ ಜೀವನದ ಸಡಿಲತೆ ಹಾಗೂ ಒಡನಾಟದಿಂದ ಸಂತೋಷ ಸಿಗುತ್ತದೆ. ವೀಕ್ಷಕರೇ, ನೀವು ಇಂದು ಗುರುವಾರವಾದ್ದರಿಂದ ಗುರು ಬೃಹಸ್ಪತಿಯ ಆರಾಧನೆ ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎಂಬ ಮಂತ್ರವನ್ನು 18 ಅಥವಾ 27 ಬಾರಿ ಪಠಿಸಿದರೆ ಜ್ಞಾನ, ಧೈರ್ಯ, ಧರ್ಮ ಹಾಗೂ ಆಧ್ಯಾತ್ಮದ ಬೆಳವಣಿಗೆಗೆ ಶಕ್ತಿ ದೊರೆಯುತ್ತದೆ.
ತಿಳಿ ಬಟ್ಟೆಯಲ್ಲಿ ಹಳದಿ ಪುಷ್ಪಗಳಿಂದ ಪೂಜೆ ಮಾಡುವುದು, ಬಿಸಿ ಹಾಲಿನಲ್ಲಿ ಕಸ್ತೂರಿ ಹಾಕಿ ನೈವೇದ್ಯ ನೀಡುವುದು ಶುಭಕರ. ಗುರುನಿಗೆ ಪ್ರಣಾಮ ಸಲ್ಲಿಸಿ ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಬಹುಶ್ರೇಷ್ಠ. ಪಿತೃಕರು, ಗುರುಗಳು ಅಥವಾ ಗುರುತಿನ ಹಿರಿಯರ ಹೆಸರಿನಲ್ಲಿ ಅನ್ನದಾನ ಅಥವಾ ಪುಸ್ತಕ ದಾನ ಮಾಡುವ ಯೋಗವಿದೆ. ಅದೃಷ್ಟದ ಸಂಖ್ಯೆ 7. ಇದು ಆತ್ಮಜ್ಞಾನ, ಭಾವಪೂರ್ಣತೆ ಮತ್ತು ಗುಪ್ತ ಶಕ್ತಿಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಒಳಜ್ಞಾನ ಬೆಳೆಯಬಹುದು, ವಿಶ್ಲೇಷಣಾತ್ಮಕ ಶಕ್ತಿ ಹೆಚ್ಚು. ಅದೃಷ್ಟದ ಬಣ್ಣ ಕ್ರೀಮ್ ಬಿಳಿ. ಇದು ಶಾಂತಿ, ಶುದ್ಧತೆ ಮತ್ತು ಶಿಷ್ಟತೆಯ ಪ್ರತಿನಿಧಿ. ಈ ಬಣ್ಣ ಧರಿಸಿದರೆ ಮನಸ್ಸು ಶಾಂತವಾಗಿ ಕಾರ್ಯಕ್ಷಮವಾಗುತ್ತದೆ. ಕುಟುಂಬಕ್ಕೆ ಶಾಂತಿ ತರುವ ಬಣ್ಣ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11:30 ಮಧ್ಯರಾತ್ರಿ 1 ಗಂಟೆ. ಈ ಸಮಯದಲ್ಲಿ ಶುಭ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು, ವಿದ್ಯೆಯ ಪ್ರಾರಂಭ, ಮನಸ್ಸಿಗೆ ತೃಪ್ತಿ ನೀಡುವ ತೀರ್ಮಾನಗಳು ಸಾಧ್ಯವಾಗುವ ಯೋಗ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಸ್ವಾಭಿಮಾನ, ನಾಯಕತ್ವ ಮತ್ತು ನಿರ್ಧಾರ ಶಕ್ತಿಯ ಮೂಲಕ ಸಕಾರಾತ್ಮಕ ಪರಿಣಾಮಗಳನ್ನು ತರಬಲ್ಲ ದಿನ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಧರ್ಮ, ಜ್ಞಾನ ಮತ್ತು ಸಮಾಜ ಸೇವೆಯ ಕಡೆಗೆ ಮನಸ್ಸು ಚಲಿಸುವ ಸಾಧ್ಯತೆ ಇದೆ. ಇಂದು ನೀವು ತೋರಿಸುವ ಶಿಸ್ತಿನ ನಡೆ, ಶುದ್ಧ ಉದ್ದೇಶಗಳು ಮತ್ತು ಆತ್ಮವಿಶ್ವಾಸವು ನಿಮಗೆ ಗೌರವ ಹೆಚ್ಚಿಸಬಹುದು. ಅಂತಃಕರಣದಿಂದ ಕಾರ್ಯ ಮುಗಿಸಲು ಅವಕಾಶ ಸಿಗುತ್ತದೆ. ಮಿತಭಾಷಣ, ಆತ್ಮನಿಗ್ರಹ ಮತ್ತು ಧೈರ್ಯದ ಮೂಲಕ ಸಣ್ಣ ತೊಂದರೆಗಳನ್ನು ನಿವಾರಿಸಲು ಸಾಧ್ಯ. ಹಿರಿಯರ ಆಶೀರ್ವಾದ ಹಾಗೂ ಸ್ನೇಹಿತರ ಬೆಂಬಲವೂ ಇರುತ್ತದೆ. ತೀವ್ರ ಸ್ವಭಾವವನ್ನು ನಿಯಂತ್ರಿಸುವಲ್ಲಿ ಯಶಸ್ಸು ಸಿಗುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮ ಮತ್ತು ನಿಯಮಾನುಸಾರ ನಡೆಯುವ ತಂತ್ರ ಶ್ಲಾಘನೀಯ. ಇಂದು ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಪಾತ್ರ ಮಹತ್ವಪೂರ್ಣವಾಗಬಹುದು. ನಿಮ್ಮ ಮೇಲ್ವಿಚಾರಕರು ಅಥವಾ ಕಚೇರಿಯ ಹಿರಿಯರು ನಿಮ್ಮ ನಿಷ್ಠೆ ಮತ್ತು ಸಮಯ ಪ್ರಜ್ಞೆಯಿಂದ ತೃಪ್ತರಾಗಿ ಭವಿಷ್ಯದಲ್ಲಿ ಹೆಚ್ಚಿನ ಜವಾಬ್ದಾರಿ ನೀಡಬಹುದು. ನಿರುದ್ಯೋಗಿಗಳಿಗೆ ಉದ್ಯೋಗ ಸಂದರ್ಶನ ಅಥವಾ ಬಹುಪಾಲು ಕಂಪನಿಗಳಿಂದ ಕರೆ ಬರುವ ಸಾಧ್ಯತೆ ಇದೆ. ಶ್ರದ್ಧೆಯಿಂದ ಸಿದ್ಧತೆ ಮಾಡಿಕೊಂಡು ಹೋದರೆ ಉತ್ತಮ ಫಲಿತಾಂಶ ಸಿಗಬಹುದು. ಸರ್ಕಾರ, ಆಡಳಿತ, ಶಿಕ್ಷಣ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿರುವವರು ಗಮನ ಸೆಳೆಯಬಲ್ಲ ದಿನ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕ, ವಿದೇಶಿ ಬೆಂಬಲ ಅಥವಾ ಹೆಚ್ಚಿನ ಲಾಭದ ಜೋಡಣೆಯ ಸಂಭ್ರಮವಿದೆ. ಹಳೆಯ ಬಾಕಿ ಹಣ ಸಿಗುವ ನಿರೀಕ್ಷೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಹಿನ್ನೆಲೆ ಸಾಧಾರಣವಾಗಿ ಉತ್ತಮವಾಗಿ ಸಾಗುತ್ತದೆ. ಇಂದಿನ ದಿನ ಹೂಡಿಕೆ, ಸಾಲ ವಾಪಸು, ಬಡ್ಡಿದರಗಳಲ್ಲಿ ಲಾಭದ ಸಮಯವಾಗಬಹುದು. ಮನೆಯ ಇನ್ವೆಸ್ಟ್ಮೆಂಟ್ ಅಥವಾ ವಾಹನ ಖರೀದಿಗೆ ಆರ್ಥಿಕ ಆಯ್ಕೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು. ನಿಮ್ಮ ಕೊನೆ ದಿನದ ಬಜೆಟ್ನಲ್ಲೂ ನಿಖರವಾಗಿ ವ್ಯವಹರಿಸಿ ಚಿಕ್ಕ ಉಡುಗೊರೆ ಅಥವಾ ಶುಭಾಚಾರ ಕಾರ್ಯಗಳಿಗೆ ಖರ್ಚು ಮಾಡುವ ಸಾಧ್ಯತೆ ಇದೆ. ಹೂಡಿಕೆಯಲ್ಲಿ ಗೋಲ್ಡ್ ಅಥವಾ ಡಿಜಿಟಲ್ ಸೆಕ್ಟರ್ಗಳು ಲಾಭದಾಯಕ. ವ್ಯರ್ಥ ಖರ್ಚು ಮತ್ತು ಆನಂದಪ್ರದ ಹವ್ಯಾಸಗಳ ಕಡೆಗೆ ಹಣ ಖರ್ಚು ಮಾಡುವ ಆಸೆ ನಿವಾರಿಸಿ ಮುಂದಿನ ದಿನಗಳ ಲಾಭವನ್ನೇ ಅಡಕ ಮಾಡಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನೀವು ದೈಹಿಕವಾಗಿ ಚುರುಕಾಗಿದ್ದರೂ ಮಾನಸಿಕ ಒತ್ತಡದಿಂದ ಸ್ವಲ್ಪ ಕಂಗೆಡಬಹುದು. ಬೆನ್ನು ನೋವು, ಹೆಬ್ಬಾಗಿಲು ಅಥವಾ ನರ ಸಂಬಂಧಿತ ತೊಂದರೆಗಳು ಎದ್ದು ಬರುವ ಸಾಧ್ಯತೆ ಇದೆ. ಗಾಳಿಯ ಋತುಭಾವದಿಂದ ಕೆಮ್ಮು ಅಥವಾ ಮೂಗು ಚಿಮ್ಮು ತೊಂದರೆ ಉಂಟಾದರೆ ಉಷ್ಣ ಆಹಾರ ಮತ್ತು ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಹೃದಯದ ರೋಗಿಗಳಿಗೆ ಗುರುವಾರದ ದಿನ ವಿಶ್ರಾಂತಿ ಮತ್ತು ನಿಯಮಿತ ಔಷಧ ಸೇವನೆ ಮುಖ್ಯ. ಹಗುರವಾದ ವ್ಯಾಯಾಮ, ಯೋಗ ಮತ್ತು ಧ್ಯಾನದಿಂದ ನೆಮ್ಮದಿಯ ಬದುಕು ಸಾಗಿಸಬಹುದು. ಸಮಯಕ್ಕೆ ಊಟ, ಹೆಚ್ಚು ನೀರು ಸೇವನೆ, ನಿದ್ರೆ ಪೂರ್ಣವಾಗಿಸುವ ಶಿಸ್ತು ಆರೋಗ್ಯವನ್ನು ಉತ್ತಮ ಪಥದಲ್ಲಿ ಇಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಬಾಂಧವ್ಯಗಳ ಬಲ ಹೆಚ್ಚಾಗುವ ದಿನ. ಸಂಗಾತಿಯೊಂದಿಗೆ ಸಂವಾದ, ಮಕ್ಕಳೊಂದಿಗೆ ಆಟವಾಡುವಿಕೆ, ಹಿರಿಯರೊಂದಿಗೆ ಗುರುಭಕ್ತಿಯ ಚರ್ಚೆ ಇವು ಎಲ್ಲವೂ ಮನೆಯ ಶಾಂತಿಯನ್ನು ಹೆಚ್ಚಿಸುತ್ತವೆ. ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ಅಥವಾ ಪೂಜಾ ಕಾರ್ಯಕ್ರಮಗಳು ನಡೆಯಬಹುದು. ವಿವಾಹದ ಚರ್ಚೆ ನಡೆಯುತ್ತಿರುವವರಿಗೆ ವರ, ಮಗು ಮಾತುಕತೆಯಲ್ಲಿ ಬೆಳವಣಿಗೆ ಸಾಧ್ಯ. ಆಂತರಿಕ ವಿರೋಧಗಳು ಅಲಪನೆಯಿಂದ ನಿವಾರಣೆಯಾಗುವ ಸೂಚನೆ. ಸ್ನೇಹಿತರು ಅಥವಾ ಸಂಬಂಧಿಕರಿಂದ ದಯಾಳುತ್ವ ಮತ್ತು ಬೆಂಬಲ ಸಿಗಬಹುದು. ಸ್ನೇಹಿತನೊಬ್ಬನ ತಕ್ಷಣದ ಸಹಾಯದಿಂದ ಸಮಸ್ಯೆ ಪರಿಹಾರ ಸಾಧ್ಯ. ವೀಕ್ಷಕರೇ, ನೀವು ಇಂದು ಗುರುವಾರವಾದ್ದರಿಂದ ಗುರುದೇವರ ಆರಾಧನೆ ಮತ್ತು ಜ್ಞಾನ ಚಿಂತನಕ್ಕೆ ಅತ್ಯುತ್ತಮ ದಿನ. ಗುರುಕರ್ಮ ಮತ್ತು ಧರ್ಮಪಾಠದ ಕಡೆಗೆ ಗಮನ ಹರಿಸುವುದು ಉತ್ತಮ ಫಲ ತರುತ್ತದೆ. ನಿಮ್ಮ ತಪಸ್ಸಿಗೆ ಧೈರ್ಯವನ್ನು ಸೇರಿಸುವ ಗುರುಗ್ರಹದ ಶಕ್ತಿ ಇಂದು ಹೆಚ್ಚು ಪ್ರಭಾವ ಬೀರಬಹುದು. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು 18 ಅಥವಾ 27 ಬಾರಿ ಪಠಿಸುವುದು ದೋಷ ನಿವಾರಣೆಗೆ ಸಹಾಯಕ.
ಬಿಳಿ ಹಾಲಿನಲ್ಲಿ ಹಳದಿ ಹಾಕಿ ಸೂರ್ಯನಿಗೆ ಅರ್ಪಿಸುವುದು ಕೂಡ ಶುಭ ಫಲ ನೀಡುತ್ತದೆ. ಅಪರಾಹ್ನದ ವೇಳೆಯಲ್ಲಿ ಪಟ್ಟಿ ಧರಿಸಿ ಸದ್ಗುರು ಅಥವಾ ಹಿರಿಯರ ಪಾದಸ್ಪರ್ಶ ಅಥವಾ ಸೇವೆ ಮಾಡುವ ಅವಕಾಶ ಸಿಕ್ಕರೆ ಅದನ್ನು ಬಳಸಿಕೊಳ್ಳಿ. ದಾನ ಧರ್ಮ, ವಿಶೇಷವಾಗಿ ವಿದ್ಯಾದಾನ, ನಿಮಗೆ ದೀರ್ಘಕಾಲದ ಪುಣ್ಯವನ್ನು ತರಬಲ್ಲದು. ಅದೃಷ್ಟದ ಸಂಖ್ಯೆ 1. ಸಿಂಹರಾಶಿಗೆ ಈ ದಿನ ಮೊದಲನೇ ಸಂಖ್ಯೆಯ ಶಕ್ತಿ ಸಕಾಲಿಕವಾಗಿ ಶಕ್ತಿ, ನಾಯಕತ್ವ ಮತ್ತು ಪ್ರಾರಂಭದ ಸಂಕೇತ. ಮಹತ್ವದ ಹೊಸ ಕೆಲಸ ಪ್ರಾರಂಭಕ್ಕೆ ಸೂಕ್ತ ಸಮಯ. ಅದೃಷ್ಟದ ಬಣ್ಣ ಕಿನ್ನರ ಹಸಿರು. ಈ ಬಣ್ಣ ದೇಹ ಮತ್ತು ಮನಸ್ಸಿಗೆ ಸಮತೋಲನ ತರುತ್ತದೆ. ಇದು ಧೈರ್ಯ, ಸಂಯಮ ಮತ್ತು ಬುದ್ಧಿಶಕ್ತಿ ಹೆಚ್ಚಿಸುವ ಬಣ್ಣ. ಇದನ್ನು ಧರಿಸುವುದರಿಂದ ಅಥವಾ ಇದರ ನೋಟವಿರುವ ವಸ್ತು ಬಳಸಿ ಶಕ್ತಿಯ ಶುದ್ಧಿ ಉಂಟಾಗಬಹುದು. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ನಿಮ್ಮ ಮಾತುಗಳು, ನಿರ್ಧಾರಗಳು, ಒಪ್ಪಂದಗಳು ಪರಿಣಾಮಕಾರಿಯಾಗುತ್ತವೆ. ಗುರುದೇವರು ಆಶೀರ್ವದಿಸುವ ಯೋಗವಾಗಿರುವ ಕಾಲಘಟ್ಟ ಇದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚಿಂತನೆಗಳು ಆಳವಾಗಬಹುದು ಮತ್ತು ವ್ಯಾಖ್ಯಾನದ ಮೂಲಕ ಅಥವಾ ವೈಜ್ಞಾನಿಕ ದೃಷ್ಟಿಕೋನದಿಂದ ವಸ್ತುಗಳನ್ನು ಪರಿಶೀಲಿಸುವ ಪ್ರಕ್ರಿಯೆಯಲ್ಲಿ ನೀವು ತೊಡಗುವ ಸಾಧ್ಯತೆ ಹೆಚ್ಚು. ಈ ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ ಮತ್ತು ಗುರುತ್ವವನ್ನು ಪಡೆಯುವ ಯೋಗವಿದೆ. ನಿಮ್ಮ ವಿಶ್ಲೇಷಣಾ ಶಕ್ತಿ, ಅನುಭವ ಹಾಗೂ ಶ್ರದ್ಧೆಯೊಂದಿಗೆ ಇಂದಿನ ದಿನವನ್ನು ಉತ್ತಮವಾಗಿ ರೂಪಿಸಬಹುದು. ಬುದ್ಧಿವಂತಿಕೆಯು ನಿಮ್ಮ ಪ್ರಮುಖ ಶಸ್ತ್ರಾಸ್ತ್ರ. ದಿನದ ಮೊದಲಾರ್ಧದಲ್ಲಿ ತಲೆನೋವು ಅಥವಾ ಅಲ್ಪ ನಿರ್ಣಯದಲ್ಲಿ ಗೊಂದಲ ಉಂಟಾಗಬಹುದು, ಆದರೆ ಮಧ್ಯಾಹ್ನದ ನಂತರ ಚುರುಕಾಗಿರುವ ಗ್ರಹಚಲನೆಯಿಂದಾಗಿ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ನೀಡುವ ಕಳೆಯದ ಗಮನ ಹಾಗೂ ಶ್ರದ್ಧೆಯ ಕೆಲಸಗಳಿಗೆ ಉತ್ತಮ ಪ್ರತಿಫಲ ಸಿಗಬಹುದು. ನಿಮಗೆ ಹಿರಿಯರ ಶ್ಲಾಘನೆ ಸಿಗುವ ಸಂದರ್ಭವಿದೆ. ಕೊನೆಗೂ ಒತ್ತಡದ ಪ್ರಾಜೆಕ್ಟ್ಗಳು ಮುಕ್ತಾಯದ ಹಂತ ತಲುಪಬಹುದು. ಇತ್ತೀಚೆಗೆ ಇಂಗಿತವಾದ ಒಂದು ವರದಿ ಅಥವಾ ವಿಶ್ಲೇಷಣೆಗೆ ಶ್ಲಾಘನೆ ಸಿಗಬಹುದು. ಸಾರ್ವಜನಿಕ ಸೇವೆ, ವೈದ್ಯಕೀಯ, ಶಿಕ್ಷಣ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಶುಭ ದಿನ. ಕೆಲವರಿಗೆ ಸಾಫ್ಟ್ವೇರ್ ಅಥವಾ ಅಂಕಿಅಂಶದ ಕೆಲಸದಲ್ಲಿ ಸಾಧನೆ ಉಂಟಾಗಬಹುದು. ನಿರುದ್ಯೋಗಿಗಳಿಗೆ ಉದ್ಯೋಗ ಅಥವಾ ಕಲಿಕಾ ಸಂಬಂಧಿತ ಸಂದರ್ಶನಕ್ಕೆ ಉತ್ತಮ ಯೋಗವಿದೆ. ವ್ಯಾಪಾರಿಗಳಿಗೆ ಹೊಸ ಲೆಕ್ಕಪತ್ರ ವ್ಯವಸ್ಥೆ, ದಾಖಲೆ ಪರಿಶೀಲನೆ ಅಥವಾ ನವೀನ ಕಾರ್ಯಪದ್ಧತಿಗೆ ಬೆಳಕು ಬೀಳಬಹುದಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ಹಾಗೂ ನಿಯಂತ್ರಣ ಅವಶ್ಯಕ. ಅನವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುವುದು ನಿಮ್ಮ ಮುಂದಿನ ದಿನಗಳಲ್ಲಿ ಲಾಭ ನೀಡುತ್ತದೆ. ಹಳೆಯ ಬಾಕಿಗಳನ್ನು ವಸೂಲಾತಿ ಮಾಡುವ ಪ್ರಯತ್ನ ಯಶಸ್ವಿಯಾಗಬಹುದು. ಇಂದು ಸಿಗುವ ಹಣದ ಮೂಲಕ ಬಹುಮುಖ ಯೋಜನೆಗಳಿಗೆ ನೆರವು ದೊರಕಬಹುದು. ಹೂಡಿಕೆಗಳನ್ನು ಪುನರ್ವಿಚಾರಿಸಿ ಶ್ರೇಷ್ಠ ಆರ್ಥಿಕ ತಜ್ಞರಿಂದ ಸಲಹೆ ಪಡೆಯುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ತರಬೇತಿ ಅಥವಾ ಕೋರ್ಸ್ಗಳಿಗೆ ಖರ್ಚು ಮಾಡಬೇಕಾದ ಸಂದರ್ಭ, ಆದರೆ ಖರ್ಚಿನಲ್ಲಿ ಗಣಿತದ ನಿಖರತೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಆರೋಗ್ಯದ ಮೇಲೆ ಕಡಿಮೆ ಗಮನ ನೀಡಿದರೆ ಅದು ದೊಡ್ಡ ತೊಂದರೆ ತರಬಹುದು. ಪಿತ್ತದ ಸಮಸ್ಯೆ, ಅಜೀರ್ಣ ಅಥವಾ ಹೊಟ್ಟೆ ತುಂಬಿದ ಭಾವನೆ ಉಂಟಾಗಬಹುದು. ಜಂಕ್ ಫುಡ್ ಸೇವನೆಯಿಂದ ದೂರವಿರಲು ಪ್ರಯತ್ನಿಸಿ. ಶರೀರದಲ್ಲಿ ಹೆಚ್ಚು ಆಸಿಡ್ ಇತ್ಯಾದಿ ಕಾಣಿಸಿಕೊಂಡರೆ ನೈಸರ್ಗಿಕ ಪರಿಹಾರಗಳ ಬಳಕೆಯಿಂದ ಶಮನ ಸಾಧ್ಯ. ಸಂಜೆ ಕಾಲದಲ್ಲಿ ತಂಪಾದ ಪಾನೀಯ ಅಥವಾ ಹಾಲು ಸಂಕಲನ, ಅರಿಶಿನ ಸೇವನೆ ಲಾಭದಾಯಕ. ನಿದ್ರೆ ಪುಷ್ಟಿಯಾಗದಿದ್ದರೆ ಅದರ ಮೇಲೆ ಗಮನ ನೀಡುವುದು ಮುಖ್ಯ. ಆರೋಗ್ಯದ ಪುನಶ್ಚೇತನಕ್ಕಾಗಿ ಬೆಳ್ಳುಳ್ಳಿ, ಲವಂಗ ಮತ್ತು ಲಿಂಬು ಜೀರ್ಣಕ್ರಿಯೆಗೆ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಾಮಾನ್ಯ ಶಾಂತಿ, ಸುವ್ಯವಸ್ಥೆ ಇದ್ದರೂ ಕೆಲವು ಆತ್ಮೀಯ ಸಂಬಂಧಗಳಲ್ಲಿ ಸಂವಹನದ ಕೊರತೆಯಿಂದ ಸ್ವಲ್ಪ ದೂರವಿರುವ ಭಾವನೆ ಉಂಟಾಗಬಹುದು. ಈ ದಿನ ಸಜ್ಜನಿಕತೆ ಮತ್ತು ಸ್ಪಷ್ಟ ಸಂಭಾಷಣೆ ಮೂಲಕ ಸಂಬಂಧ ಪುನಃಶಕ್ತಿಗೊಳ್ಳಬಹುದು. ಮಕ್ಕಳ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಸಂತೋಷ ನೀಡುತ್ತದೆ. ಸಂಗಾತಿಗೆ ಸಮಯ ನೀಡುವುದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ನಿರಾಕರಿಸುವ ಪ್ರವೃತ್ತಿಯಿಂದ ದೂರವಿದ್ದು ಮನಸ್ಸು ತೆರೆದಂತೆ ಇರಿಸುವುದು ನಿಮ್ಮ ಪರವಾಗುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ನಿಮ್ಮ ಧರ್ಮವಾಗಿರುತ್ತದೆ. ಅವರೊಡನೆ ಮಾತುಕತೆ ನಡೆಸುವುದು ನಿಮಗೂ ಆಧ್ಯಾತ್ಮಿಕ ನೆಮ್ಮದಿಯನ್ನು ತರುತ್ತದೆ. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಧರ್ಮ, ತಪಸ್ಸು, ಜ್ಞಾನ ಮತ್ತು ಗುರುಪಾದ ಸೇವೆಗೆ ಉತ್ತಮ ದಿನವಾಗಿದೆ. ಗುರುಪೂರ್ಣಿಮೆಗೆ ತಯಾರಿ ಮಾಡಿಕೊಳ್ಳುವುದು, ಪವಿತ್ರ ಗ್ರಂಥಗಳ ಪಠಣ ಅಥವಾ ಗುರು ಆರಾಧನೆ ಮಾಡುವುದರಿಂದ ಮನಸ್ಸಿಗೆ ಸ್ಥಿರತೆ ಬರುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಗುರು ಮಂತ್ರವನ್ನು 53 ಅಥವಾ 108 ಬಾರಿ ಜಪಿಸಿದರೆ ಒಳಿತಾಗುತ್ತದೆ. ವಿದ್ಯಾರ್ಜನೆ, ಪ್ರವಚನ ಕೇಳುವುದು ಅಥವಾ ಧರ್ಮಚಿಂತನೆ ಉತ್ತಮ.
ಅನ್ನದಾನ, ತಿಲದಾನ ಅಥವಾ ಶುಚಿತ್ವದ ಪಾಲನೆ ಮಾಡುವುದರಿಂದ ಗುರುಗ್ರಹದ ಸಕಾರಾತ್ಮಕ ಶಕ್ತಿ ಹೆಚ್ಚು. ಹೊಸ ಪಾಠ ಪ್ರಾರಂಭ, ಲೇಖನ, ಅಧ್ಯಯನ ಮುಂತಾದವುಗಳಿಗೆ ಉತ್ತಮ ದಿನ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ನಿಮ್ಮ ಚತುರತೆ, ವಿವರ ಪರಿಶೀಲನೆ ಹಾಗೂ ವೈಚಾರಿಕ ಚುರುಕನ್ನು ಪ್ರತಿನಿಧಿಸುತ್ತದೆ. ಇದು ದಿನದ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಲು ಸಹಕಾರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶುದ್ಧತೆ, ಚೈತನ್ಯ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ. ಈ ಬಣ್ಣದ ಉಡುಪನ್ನು ಧರಿಸುವುದು ನಿಮಗೆ ಶಾಂತಿ ಹಾಗೂ ಸಮತೋಲನ ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ಚಿಂತನ, ಓದು, ಲೇಖನ, ಗ್ರಂಥ ಪಠಣ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಕಾರ್ಯಗಳು ಹೆಚ್ಚು ಲಾಭದಾಯಕವಾಗುತ್ತವೆ. ವ್ಯಾಪಾರದ ತೀರ್ಮಾನಗಳು ಅಥವಾ ಕಚೇರಿಯ ಪ್ರಮುಖ ಕರ್ತವ್ಯಗಳಿಗೆ ಇದು ಸೂಕ್ತ ಸಮಯ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ನಿಮ್ಮ ಚಿಂತನ ಶಕ್ತಿ ಮತ್ತು ಸಮತೋಲನದ ಧೋರಣೆಯಿಂದ ಮುನ್ನಡೆಯಬೇಕಾದ ದಿನ. ಗುರುವಾರದ ಗುರುಗ್ರಹಣ ಶಕ್ತಿಯಿಂದ ಆತ್ಮಪರಿಶೀಲನೆ, ಮೌಲ್ಯಮಾಪನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ದಿಕ್ಕಿನಲ್ಲಿ ಹೆಚ್ಚು ಪ್ರೇರಣೆ ಸಿಗಬಹುದು. ಒತ್ತಡದ ನಡುವೆ ಶಾಂತಿಯೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ನಿಮಗಿದೆ. ದೀರ್ಘಕಾಲದ ಯೋಜನೆಗಳ ಪುನರ್ ಪರಿಗಣನೆಗೆ ಇದು ಸೂಕ್ತ ದಿನ. ವ್ಯಕ್ತಿತ್ವವನ್ನು ಮತ್ತಷ್ಟು ಘನಗೊಳಿಸಲು ಇಂದು ಗಂಭೀರವಾದ ಅಭ್ಯಾಸಗಳಿಗೆ ನಾಂದಿ ಇಡಬಹುದು. ನಿಮ್ಮ ಸ್ವಾಭಾವಿಕ ಸಾಮರಸ್ಯ ಪ್ರಜ್ಞೆಯಿಂದ ಇತರರ ನಡುವೆ ಶ್ರೇಷ್ಠತೆಯನ್ನು ಸಾಧಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಹೊಸ ಹೊಣೆಗಾರಿಕೆಗೆ ಅಥವಾ ಇಲಾಖಾ ಬದಲಾವಣೆಗೆ ಅವಕಾಶವಿರುವ ದಿನ. ನಿಮ್ಮ ವಿವೇಕ ಬುದ್ಧಿಯಿಂದ ನೀತಿ ಮೌಲ್ಯಗಳನ್ನು ಕಾಪಾಡುತ್ತಾ ನಿಮ್ಮ ಕಾರ್ಯಪಟುತೆಯಿಂದ ಸಾಧನೆ ಮಾಡುವ ಸಾಧ್ಯತೆ ಇದೆ. ಹಿರಿಯರೊಂದಿಗೆ ಸ್ಪಷ್ಟ ಸಂವಹನ ಅತ್ಯಗತ್ಯ. ವೃತ್ತಿಪರವಾಗಿ ನಿರ್ಧಾರ ಮಾಡುವ ಮುನ್ನ ಎಲ್ಲ ಆಯ್ಕೆಗಳನ್ನು ತೊಳೆದೊಯ್ದು ಮಾತ್ರ ಮುಂದೆ ಸಾಗುವುದು ಉತ್ತಮ. ಸರ್ಕಾರಿ ಇಲಾಖೆಯ ಉದ್ಯೋಗಿಗಳು ಮತ್ತು ಕಾನೂನು ಕ್ಷೇತ್ರದವರು ಇಂದು ವಿಶೇಷ ಪ್ರಗತಿಗೆ ತಕ್ಕ ಹಾದಿಯನ್ನು ಕಾಣುವ ಯೋಗವಿದೆ. ವ್ಯಾಪಾರಸ್ಥರು ಹೊಸ ವ್ಯವಹಾರ ಒಪ್ಪಂದ ಅಥವಾ ದೂರದ ಹೂಡಿಕೆದಾರರೊಂದಿಗೆ ಮಾತುಕತೆಯ ಹಂತದಲ್ಲಿ ಮುನ್ನಡೆಸಬಹುದು. ತಾತ್ಕಾಲಿಕ ನಷ್ಟದಿಂದ ಭೀತಿಗೊಳ್ಳದೆ ದೀರ್ಘಕಾಲದ ಲಾಭದ ದಿಶೆಯಲ್ಲಿ ಚಿಂತನೆ ಮಾಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಆಕಸ್ಮಿಕವಾಗಿ ನಿರೀಕ್ಷೆ ಮೀರಿ ಖರ್ಚು ಆಗುವ ಸಾಧ್ಯತೆಗಳಿವೆ, ಆದರೆ ಶಿಸ್ತಿನಿಂದ ಚಲಾಯಿಸಿದರೆ ಯಾವ ತೊಂದರೆಯೂ ಆಗದು. ಹಳೆಯ ಬಾಕಿ ಪಾವತಿಗಳ ಈಡಿಗೆ ಬರುವ ಯೋಗವಿದೆ. ಯಾವುದೇ ಹೂಡಿಕೆ ಮಾಡುವ ಮುನ್ನ ಸಣ್ಣ ಅಧ್ಯಯನ ಅಥವಾ ಸಲಹೆಗಾರರೊಂದಿಗೆ ಚರ್ಚೆ ಮಾಡುವುದು ಒಳ್ಳೆಯದು. ಖರೀದಿ ಅಥವಾ ಲಾಭದ ನಿರೀಕ್ಷೆಯಲ್ಲಿ ತಾಳ್ಮೆಯಿಂದ ಕಾರ್ಯನಿರ್ವಹಿಸುವುದು ಶ್ರೇಯಸ್ಕರ. ವಿವೇಚನೆಯಿಲ್ಲದ ಖರೀದಿಯಿಂದ ದೂರವಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಸ್ವಲ್ಪ ಎಚ್ಚರತೆಯಿಂದ ಇರಬೇಕಾದುದು. ಹೊಟ್ಟೆ ಅಥವಾ ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ತಂಪಾದ ಆಹಾರ ಅಥವಾ ಅಹಿತಕರ ಪಾನೀಯಗಳನ್ನು ತಪ್ಪಿಸಬೇಕು. ಮನಸ್ಸಿನಲ್ಲಿ ಒತ್ತಡ ಅಥವಾ ನಿರ್ಣಯದ ಗೊಂದಲ ಇರುವುದು ಸಹಜ. ಅದು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು. ಬೆಳಗಿನ ವೇಳೆಯಲ್ಲಿ ಯೋಗ ಅಥವಾ ಧ್ಯಾನದಿಂದ ಶಕ್ತಿ ಪುನರ್ಸ್ಥಾಪನೆಗೆ ಸಾಧ್ಯ. ನಡೆದಾಡುವುದು, ಬೆಳಗಿನ ಸೂರ್ಯನ ಪ್ರಭೆಯಲ್ಲಿ ವಿಶ್ರಾಂತಿ ಪಡೆಯುವುದು, ಹಸಿರು ತೋಟಗಳಲ್ಲಿ ಸಮಯ ಕಳೆಯುವುದು ಒಳಿತಿಗೆ ಕಾರಣವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಾಮರಸ್ಯದ ಸ್ಥಿತಿ ಇರಲಿರುವ ಸಾಧ್ಯತೆ ಹೆಚ್ಚು. ಹಿರಿಯರ ಸಲಹೆಗಳಿಗೆ ಕಿವಿಗೊಟ್ಟು ನಡೆಯುವುದು ಕುಟುಂಬ ಬಾಂಧವ್ಯ ಹೆಚ್ಚಿಸಲು ಸಹಕಾರಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಮನದಾಳದ ಮಾತುಕತೆಗಳಿಗೆ ಸೂಕ್ತ ದಿನ. ಮಕ್ಕಳ ವಿಷಯದಲ್ಲಿ ಸಣ್ಣ ಮಟ್ಟದ ಚಿಂತನೆಗಳು ಬರುವುದು ಸಹಜ, ಆದರೆ ಉದ್ವಿಗ್ನತೆ ಬೇಡ. ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಭಾವಪೂರ್ಣ ಸಂಭಾಷಣೆ ಅಥವಾ ಸಹಾಯ ನಿರೀಕ್ಷಿಸಿ. ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಅವರು ಪ್ರತಿಸ್ಪಂದಿಸುತ್ತಾರೆ. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುದಿನವಾಗಿರುವುದರಿಂದ ಆಧ್ಯಾತ್ಮಿಕ ಚಟುವಟಿಕೆಗೆ ಆದ್ಯತೆ ನೀಡಿದರೆ ಒಳಿತು. ಗುರು ಆರಾಧನೆ, ಬೃಹಸ್ಪತಿ ಸ್ತೋತ್ರ ಪಠಣ ಅಥವಾ ಹಳದಿ ಹೂವಿನಿಂದ ಗುರುನಿಗೆ ಪೂಜೆ ಮಾಡುವುದು ಶ್ರೇಷ್ಠ. ಓಂ ಬೃಹಸ್ಪತಯೇ ನಮಃ ಎಂಬ ಬೀಜಾಕ್ಷರ ಮಂತ್ರವನ್ನು 18 ಅಥವಾ 27 ಬಾರಿ ಪಠಿಸಬಹುದು. ಗುರುಬ್ರಹ್ಮನ ನಾವಿನಲ್ಲಿ ದಾನ, ಸೇವೆ ಅಥವಾ ಗುರುಪಾದ ಸಂಸ್ಮರಣೆ ಮಾಡುವುದು ಬುದ್ಧಿವರ್ಧಕ. ಕಾಗದ ಅಥವಾ ಪುಸ್ತಕಗಳ ದಾನ, ವೃದ್ಧರ ಸೇವೆ, ವಿದ್ಯಾದಾನ ಇವತ್ತಿಗೆ ಶ್ರೇಷ್ಠ ಫಲ ನೀಡುವ ಕಾರ್ಯಗಳು. ಅದೃಷ್ಟದ ಸಂಖ್ಯೆ 6. ಈ ದಿನದ ಇಂಧನ ಶಕ್ತಿಗೆ ಅನುಗುಣವಾಗಿ ಶಕ್ತಿಯ ಸಮತೋಲನ, ಶಾಂತಿ, ಆಕರ್ಷಣಾ ಶಕ್ತಿ ಮತ್ತು ದೈಹಿಕ ಮಾನಸಿಕ ಸಮಾಧಾನವನ್ನು ಪ್ರತಿನಿಧಿಸುವ ಸಂಖ್ಯೆ. ಸಂವೇದನೆ, ಕಲೆ ಮತ್ತು ಪ್ರೀತಿ ಅಭಿವ್ಯಕ್ತಿಗೆ ಶಕ್ತಿಯ ಕೇಂದ್ರ. ಅದೃಷ್ಟದ ಬಣ್ಣ ಕಪ್ಪು ಮತ್ತು ಹಳದಿ. ಕಪ್ಪು ಬಣ್ಣ ನಿಮ್ಮ ತೀವ್ರತೆಯನ್ನು, ಗಂಭೀರತೆಯನ್ನು ತೋರಿಸುತ್ತದೆ.
ಹಳದಿ ಬುದ್ಧಿವಂತಿಕೆ ಹಾಗೂ ಜ್ಞಾನವನ್ನು. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಹಳದಿಯಿಂದ ಅಲ್ಪ ಹವನ ಮಾಡುವುದರಿಂದ ಉತ್ತಮ ಶಕ್ತಿ ಹರಿವಿಗೆ ಸಾಧ್ಯತೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಹೊಸ ವ್ಯವಹಾರ ಪ್ರಾರಂಭ, ದೇವತಾ ಪ್ರಾರ್ಥನೆ, ಗುರುಪೂಜೆ, ಶಿಕ್ಷಣ ಸಂಬಂಧಿತ ತೀರ್ಮಾನಗಳ ತೆಗೆದುಕೊಳ್ಳಲು ಬಹಳ ಅನುಕೂಲವಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಗುರುವಾರದ ದಿನ ಹಾಗೂ ಗುರುಗ್ರಹದ ಪ್ರಭಾವವು ವೃಶ್ಚಿಕ ರಾಶಿಗೆ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುವ ದಿನವಾಗಿದೆ. ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ ವಿಷಯಗಳನ್ನು ಸಾಧಿಸಲು ಪೂರಕವಾದ ಸಮಯ. ಆತ್ಮಚಿಂತನೆ, ಹಿಂದಿನ ತಪ್ಪುಗಳ ತಿದ್ದುಪಡಿ ಹಾಗೂ ನವಚೇತನದ ಸಂಕೇತವಿರುವ ದಿನ ಇದು. ಇಂದಿನ ದಿನವು ಆಧ್ಯಾತ್ಮಿಕ ಚಿಂತನೆಗೆ, ಧಾರ್ಮಿಕ ಕ್ರಿಯೆಗಳಿಗೆ ಹಾಗೂ ಬುದ್ಧಿವಂತಿಕೆಯ ಬೆಳವಣಿಗೆಗೆ ಸಹಾಯ ಮಾಡಲಿದೆ. ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳು ಉಕ್ಕಿ ಬರಬಹುದಾದರೂ ಉತ್ತರಗಳತ್ತ ಸಾಗುವ ದಾರಿ ಇಂದಿನ ದಿನ ಸ್ಪಷ್ಟವಾಗುತ್ತದೆ. ನಿರ್ಧಾರಗಳಲ್ಲಿ ಭಾವನೆಗಿಂತ ವಾಸ್ತವಿಕ ದೃಷ್ಟಿಕೋನ ಉಪಯುಕ್ತವಾಗಲಿದೆ. ನಿಮ್ಮ ಸ್ವಭಾವದ ಗಂಭೀರತೆಯು ಇತರರಿಗೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ನಿಮಗೆ ಸವಾಲುಗಳು ಬರುವುದು ಸಹಜ. ಆದರೆ ಇವತ್ತು ನೀವು ತೋರಿಸುವ ತಾಳ್ಮೆ, ಗಮನ ಹಾಗೂ ನಿರ್ವಹಣಾ ಶಕ್ತಿಯು ಸಾಧನೆಯ ಮಾರ್ಗ ತೆರೆದುಕೊಳ್ಳುತ್ತದೆ. ಕಚೇರಿಯಲ್ಲಿ ನಿಮ್ಮ ಉಪಾಯಗಳು ಹಾಗೂ ಕಾರ್ಯತಂತ್ರಗಳು ಮೇಲ್ವಿಚಾರಕರ ಗಮನ ಸೆಳೆಯಬಹುದು. ನಿಮ್ಮ ತಂಡದೊಂದಿಗೆ ಸಹಕಾರದ ಭಾವನೆಯಿಂದ ಕೆಲಸ ಮಾಡುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು. ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ನಿರಂತರ ಪ್ರಯತ್ನವು ಈ ದಿನ ಹೆಚ್ಚು ಪರಿಣಾಮಕಾರಿ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಂದರ್ಶನ, ಟೆಸ್ಟ್ ಅಥವಾ ಶಿಫಾರಸುಗಳ ಅವಕಾಶ ಲಭ್ಯವಾಗಬಹುದು. ತಮ್ಮ ವೃತ್ತಿಯ ಗುರಿಯನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಮುಂದುವರಿಯುವವರು ಯಶಸ್ಸು ಕಂಡುಹಿಡಿಯುತ್ತಾರೆ. ವ್ಯಾಪಾರ ಮಾಡುವವರಲ್ಲಿ ಹೊಸ ಸಹಭಾಗಿತ್ವ, ವಿದೇಶ ಸಂಪರ್ಕಗಳು ಅಥವಾ ಹೊಸ ಕ್ಷೇತ್ರಗಳಲ್ಲಿ ಹೂಡಿಕೆ ಬಗ್ಗೆ ಚಿಂತನೆಯ ಸಮಯ. ದಿನದ ಎರಡನೇ ಅರ್ಧದಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನ ಕಾಪಾಡಿಕೊಳ್ಳುವ ಬುದ್ಧಿವಂತಿಕೆಯ ಅವಶ್ಯಕತೆ ಇದೆ. ಇಂದಿನ ದಿನದಲ್ಲಿ ಬಡ್ಡಿದರದ ಹೂಡಿಕೆಗಳು ಅಥವಾ ಷೇರು ಮಾರುಕಟ್ಟೆಯ ವ್ಯವಹಾರಗಳಿಂದ ದೂರವಿರುವುದು ಒಳ್ಳೆಯದು. ಹಳೆಯ ಸಾಲ ಅಥವಾ ಬಾಕಿ ಬರುವಿಕೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ದಿನಚರಿ ಖರ್ಚುಗಳಲ್ಲಿ ನಿಗದಿತ ಮಿತಿಯನ್ನೇ ಪಾಲಿಸುವುದು ಉತ್ತಮ. ನಿಮ್ಮ ಖರ್ಚು ತಾಳಮೇಳ ಬದಲಾಗಿದರೆ ಮುಂದಿನ ದಿನಗಳಲ್ಲಿ ಅಡಚಣೆ ಉಂಟಾಗಬಹುದು. ನಿಮ್ಮ ಒತ್ತಡ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆಯ ಕೊರತೆಯಿಂದ ಹಣಕಾಸಿನಲ್ಲಿ ಗೊಂದಲ ಉಂಟಾಗಬಹುದು. ಹಿರಿಯರ ಅಥವಾ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನ ಪಡೆದು ಮುಂದೆ ನಡೆಯುವುದು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಕೆಲವೊಂದು ಎಚ್ಚರಿಕೆಯ ಅಗತ್ಯವಿದೆ. ತಲೆನೋವು, ದೇಹವಾತ, ರಕ್ತದೊತ್ತಡ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳ ಸಾಧ್ಯತೆ ಇದೆ. ಜಲಪಾನದ ಕೊರತೆಯಿಂದ ದೇಹದಲ್ಲಿ ಒಣತೆ ಹಾಗೂ ತಲೆಸುತ್ತು ಉಂಟಾಗಬಹುದು. ಮಧ್ಯಾಹ್ನದ ನಂತರ ವಿಶ್ರಾಂತಿಗೆ ಸಮಯ ನೀಡುವುದು ಉತ್ತಮ. ಮಾಂಸಾಹಾರ ಅಥವಾ ತೀವ್ರಕರ ಆಹಾರದಿಂದ ದೂರವಿರುವುದು ಉತ್ತಮ. ನಿದ್ರೆಯ ಕೊರತೆ ಅಥವಾ ಆಂತರಿಕ ಒತ್ತಡದಿಂದ ಉಂಟಾಗುವ ತೊಂದರೆಯನ್ನು ತಡೆಗಟ್ಟಲು ಧ್ಯಾನ, ಪ್ರಾಣಾಯಾಮ ಅನುಸರಿಸಬೇಕು. ಹಸಿರು ತರಕಾರಿ ಹಾಗೂ ಕಡಿಮೆ ಅಪ್ಪಟವಾದ ಆಹಾರ ಸೇವನೆಯಿಂದ ದೇಹದಲ್ಲಿ ಸಮತೋಲನ ಬರುತ್ತದೆ. ಸಮಯಕ್ಕೆ ನಿದ್ರೆ, ಸೂರ್ಯನ ಬೆಳಕು, ಚಲನಶೀಲತೆ ಇವತ್ತಿಗೆ ಔಷಧಿ ಸಮಾನ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವಿಷಯಗಳಲ್ಲಿ ನೀವು ಪ್ರಮುಖ ನಿರ್ಧಾರ ಕೈಗೊಳ್ಳಬೇಕಾದ ಸಂದರ್ಭ ಬರುತ್ತದೆ. ಮನೆಯ ಹಿರಿಯರ ಸಲಹೆಗಳಿಗೆ ಕಿವಿಗೊಟ್ಟು ನಡೆಯುವುದು ಶ್ರೇಷ್ಠ. ಯಾವುದೇ ಹಳೆಯ ವಿಚಾರಗಳು ಪುನಃ ಚರ್ಚೆಗೆ ಬರಬಹುದು, ಆದರೆ ತಾಳ್ಮೆಯಿಂದ ಪ್ರತಿಕ್ರಿಯೆ ನೀಡುವುದು ಶ್ರೇಷ್ಠ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ನಂಟು ಗಾಢವಾಗುವ ಸಾಧ್ಯತೆ. ಒಂದೆರಡು ಅಸಮಾಧಾನವಿದ್ದರೂ ಪ್ರಾಮಾಣಿಕ ಸಂವಾದದಿಂದ ಬಗೆಹರಿಸಬಹುದು. ಇವರು ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ತೀರ್ಮಾನಗಳ ಬಗ್ಗೆ ಚಿಂತನೆಯಲ್ಲಿ ತೊಡಗಬಹುದು. ಸಹೋದರರೊಂದಿಗೆ ಆಸ್ತಿ ಅಥವಾ ಹಣಕಾಸು ವಿಷಯಗಳಲ್ಲಿ ಮಾತುಕತೆ ನಡೆಯಬಹುದು. ಬುದ್ಧಿವಂತಿಕೆಯಿಂದ ವರ್ತಿಸುವುದು ಮುಖ್ಯ. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಧರ್ಮ, ಜ್ಞಾನ, ಗುರುಭಕ್ತಿ ಎಂಬ ಪರಿಕಲ್ಪನೆಗಳು ಬಹಳ ಪ್ರಬಲವಾಗಿವೆ. ಗುರುಪೂಜೆ, ಶತನಾಮಾವಳಿಯ ಪಠಣ, ಬ್ರಹ್ಮಚರ್ಯ ನಿಷ್ಠೆ ಮತ್ತು ಸಾಧನೆಯ ಉಪಕ್ರಮ ಶುರು ಮಾಡಲು ಅತ್ಯಂತ ಶುಭದ ದಿನ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಪಠಿಸುವುದು ಉತ್ತಮ. ದೇವಾಲಯಕ್ಕೆ ಹೋಗಿ ಹಳದಿ ಪುಷ್ಪಗಳಿಂದ ಪೂಜೆ ಮಾಡಿದರೆ ಶುಭ ಫಲ ಸಿಗಬಹುದು. ಗುರುವಿಗೆ ದಕ್ಷಿಣೆ, ಅನ್ನದಾನ, ಶ್ರದ್ಧಾಪೂರ್ವಕ ಬೋಧನೆಯನ್ನು ಸ್ವೀಕರಿಸುವ ಧ್ಯೇಯ ಇವತ್ತಿನ ಆಧ್ಯಾತ್ಮಿಕ ಕಾರ್ಯಗಳು. ಪಿತೃ ಆಚಾರ ಅಥವಾ ತಾತಮನೆಯವರ ಸ್ಮರಣೆ ಮಾಡುವುದು ಋಣ ಪರಿಹಾರ ಕಾರಕ.
ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಚಾತುರ್ಯ, ಬುದ್ಧಿವಂತಿಕೆ, ಸಂವಹನ ಶಕ್ತಿ ಮತ್ತು ಬದಲಾವಣೆಯ ಸಂಕೇತ. ಹೊಸ ಯೋಜನೆಗಳಿಗೆ ಹಾಗೂ ತಾತ್ಕಾಲಿಕ ಪ್ರಯಾಣಗಳಲ್ಲೂ ಶುಭ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ಧರ್ಮ, ಶಕ್ತಿ ಮತ್ತು ತಪಸ್ಸಿನ ಸಂಕೇತ. ಇಂದು ಈ ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ತಾಂಬೂಲ ಸೇವನೆಯ ನಂತರ ಗುಡಿಗೆ ತೆರಳುವುದು ಫಲದಾಯಕ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:45. ಈ ಸಮಯದಲ್ಲಿ ಆರ್ಥಿಕ ತೀರ್ಮಾನ, ಶಿಕ್ಷಣ ಸಂಬಂಧಿತ ವಿಷಯಗಳು ಹಾಗೂ ಗುರುಸ್ಮರಣೆ ಹೆಚ್ಚು ಶಕ್ತಿವಂತವಾಗಿರುತ್ತದೆ. ಈ ಸಮಯದಲ್ಲಿ ಉಪವಾಸ ಅಥವಾ ಜಪದ ಪ್ರಾರಂಭ ಉತ್ತಮ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರು ಗುರುವಾರದ ದಿನ ಹೇಗಿದೆ ಅಂದರೆ, ಇಂದು ನಿಮ್ಮ ರಾಶಿಯ ಅಧಿಪತಿ ಗುರುಗ್ರಹನ ದಿನ. ಆದ್ದರಿಂದ ಇಂದಿನ ದಿನ ನಿಮ್ಮ ಜೀವನದ ಮಹತ್ವದ ಬದಲಾವಣೆಗಳಿಗೆ, ಆಂತರಿಕ ಬೆಳವಣಿಗೆಗಳಿಗೆ, ಜ್ಞಾನಾಭಿವೃದ್ಧಿಗೆ ಹಾಗೂ ಧರ್ಮಪಥದ ಪ್ರೇರಣೆಗೆ ಸೂಕ್ತ ಕಾಲವಾಗಿದೆ. ಗುರುಗ್ರಹನ ದೃಷ್ಟಿಯಿಂದ ಇದು ಆತ್ಮ ಪ್ರಬೋಧನೆಗೆ, ವಿವೇಕದ ಬೆಳಕು ಹಂಚಿಕೊಳ್ಳಲು ಹಾಗೂ ಹಿರಿಯರ ಮಾರ್ಗದರ್ಶನ ಪಡೆಯಲು ವಿಶಿಷ್ಟ ದಿನ. ಈ ದಿನ ನಿಮ್ಮೊಳಗಿನ ತಾತ್ವಿಕ ಚಿಂತನ, ವಿಸ್ತಾರ ದೃಷ್ಟಿಕೋನ ಮತ್ತು ಮಾನವೀಯ ಮೌಲ್ಯಗಳನ್ನು ಅನ್ವಯಿಸಲು ಅನುಕೂಲ. ಕೆಲವು ಮಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ, ಪವಿತ್ರ ಗ್ರಂಥಗಳ ಅಧ್ಯಯನ ಅಥವಾ ದೈನಂದಿನ ಧ್ಯಾನದಲ್ಲಿ ಮುಂದುವರಿಯುವ ಉತ್ಸಾಹವಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿಜೀವನದ ಕುರಿತು ನೋಡಿದರೆ ಈ ದಿನ ಧನುರಾಶಿಯವರಿಗೆ ವೃತ್ತಿಜೀವನದಲ್ಲಿ ಇವತ್ತು ಸಕಾರಾತ್ಮಕ ಚಲನೆಗಳ ಸೂಚನೆ. ಜ್ಞಾನ, ಸಂಶೋಧನೆ, ಉನ್ನತ ಶಿಕ್ಷಣ, ತತ್ವಶಾಸ್ತ್ರ, ನ್ಯಾಯ ಮತ್ತು ಹೊರದೇಶಿ ಸಂಬಂಧಿತ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇವತ್ತು ವಿಶೇಷ ಯಶಸ್ಸಿನ ಸೂಚನೆ ಇದೆ. ನಿಮ್ಮ ಪಾಂಡಿತ್ಯ, ವಿಚಾರ ಸ್ಪಷ್ಟತೆ, ಧೈರ್ಯ ಈ ದಿನ ಸ್ಪಷ್ಟವಾಗಿ ಮೆರೆದೀತು. ಕಚೇರಿಯಲ್ಲಿ ಹಿರಿಯರು ನಿಮ್ಮ ಯೋಜನೆಗಳಿಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ. ನಿಮಗೆ ಅತಿರೇಕವಾಗಿ ಕೆಲಸ ನೀಡಲ್ಪಟ್ಟರೂ ನಿಮ್ಮ ಸಮಯ ನಿರ್ವಹಣೆ ಉತ್ತಮವಾದ ಕಾರಣ ಶ್ರದ್ಧೆಯಿಂದ ಯಶಸ್ಸು ಸಾಧಿಸುತ್ತೀರಿ. ವೃತ್ತಿ ಬದಲಾವಣೆ ಯೋಚನೆ ಮಾಡುವವರಿಗೆ ಪೂರಕ ಸಂಭಾಷಣೆ ಅಥವಾ ಸಂದರ್ಶನದ ಅವಕಾಶಗಳು ಕಾದಿರಬಹುದು. ವ್ಯಾಪಾರದ ಕ್ಷೇತ್ರದಲ್ಲಿ ಇಂದಿನ ದಿನ ಲಾಭದಾಯಕ. ಹೊಸ ಗುತ್ತಿಗೆ, ಜಾಗತಿಕ ಸಂಪರ್ಕ ಅಥವಾ ಹೂಡಿಕೆದಾರರೊಂದಿಗೆ ಮಾತುಕತೆಗಳಿಗೆ ಶುಭ ಸಮಯ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇವತ್ತು ನೀವು ಆರ್ಥಿಕವಾಗಿ ಇಂದು ಮಿಶ್ರ ಫಲಗಳ ದಿನ. ನೀವು ಕಳೆದ ತಿಂಗಳಲ್ಲಿ ತೆಗೆದುಕೊಂಡ ಕೆಲವು ಹಣಕಾಸಿನ ತೀರ್ಮಾನಗಳು ಇವತ್ತು ಫಲ ತರುತ್ತವೆ. ಹಳೆಯ ಸಾಲಗಳ ಪಾವತಿ ಸಾಧ್ಯವಾಗಬಹುದು. ಕೆಲವು ಮೂಲಗಳಿಂದ ಹಠಾತ್ ಆದಾಯ ದೊರೆಯಬಹುದು. ವಿದೇಶಿ ವ್ಯವಹಾರ, ವಿದ್ಯಾರ್ಥಿ ವೇತನ ಅಥವಾ ಬೋನಸ್ ರೂಪದಲ್ಲಿ. ಆದರೆ ಹೊಸ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಅತ್ಯಂತ ಮುಖ್ಯ. ರಿಸ್ಕ್ ತೆಗೆದುಕೊಳ್ಳುವ ಈ ದಿನ ಸೂಕ್ತವಲ್ಲ. ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಧರ್ಮಸ್ಥಳಗಳಿಗೆ ದಾನ ಮಾಡುವುದು ಅಥವಾ ವಿದ್ಯಾದಾನಕ್ಕಾಗಿ ಧನ ಬಳಕೆ ಈ ದಿನ ಪುಣ್ಯದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಶರೀರದಲ್ಲಿ ಚುರುಕು ಕಡಿಮೆಯಾಗುವ ಅಥವಾ ನಿದ್ರಾದೋಷ ಉಂಟಾಗುವ ಸಾಧ್ಯತೆ ಇದೆ. ಬೆನ್ನು ನೋವು, ತಲೆನೋವು ಅಥವಾ ಮಲಬದ್ಧತೆ ಅಂಶಗಳು ತೊಂದರೆಯಾದರೆ ಬೇಗನೆ ಚಿಕಿತ್ಸೆ ಪಡೆಯುವುದು ಸೂಕ್ತ. ಬುದ್ಧಿಮತ್ತೆಯಿಂದ ಆಹಾರ ನಿಯಮ ಹಾಗೂ ನಿಯಮಿತ ವ್ಯಾಯಾಮ ಮಾಡುವುದು ಉತ್ತಮ. ಪಂಚಭೌತಿಕ ಶುದ್ಧಿಯು ನಿಮ್ಮ ಆಂತರಿಕ ಆರೋಗ್ಯವನ್ನು ಪ್ರಬಲಗೊಳಿಸಬಹುದು. ಪೈತ, ವಾತ, ಕಫದ ಸಮತೋಲನದ ಅಭ್ಯಾಸಗಳನ್ನು ಪಾಲಿಸಿ. ಮನಸ್ಸಿನಲ್ಲಿ ತಂಗಾಳಿಯಷ್ಟು ಆಲೋಚನೆಗಳು ಓಡಿದರೂ ಸಹ ಗುರುಗ್ರಹದ ಶಕ್ತಿ ಇಂದಿನ ಧ್ಯಾನಕ್ಕೆ ತುಂಬಾ ಅನುಕೂಲವಾಗಲಿದೆ. ಶಾಂತ ಸಂಗೀತ ಅಥವಾ ಮಂತ್ರ ಪಠಣದಿಂದ ಮನಸ್ಸಿಗೆ ನೆಮ್ಮದಿ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇವತ್ತು ಕುಟುಂಬದಲ್ಲಿ ಪವಿತ್ರತೆ ಮತ್ತು ಭಾವನಾತ್ಮಕ ಸಮರ್ಪಣೆ ಹೆಚ್ಚಾಗುತ್ತದೆ. ತಂದೆ ಅಥವಾ ತಾತಂದಿರೊಂದಿಗೆ ವಿಚಾರ ವಿನಿಮಯ, ಜೀವನ ಮಾರ್ಗದರ್ಶನದ ವಿಷಯವಾಗಿ ಮಾತನಾಡಲು ಉತ್ತಮ ದಿನ. ಕುಟುಂಬದ ಹಿರಿಯರ ಹಿತೋಪದೇಶ ನಿಮ್ಮ ನಿರ್ಧಾರಗಳಲ್ಲಿ ಬೆಳಕು ನೀಡುತ್ತದೆ. ಸಂತಾನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಚಿಂತನೆ ಇದ್ದರೆ ಇವತ್ತು ನಿರ್ಣಯಗಳನ್ನು ಮುಂದೂಡುವುದು ಉತ್ತಮ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡಬಹುದು. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಸಂಬಂಧ ಬಲಪಡಿಸಲು ನೆರವಾಗಬಹುದು. ಸ್ನೇಹಿತರಿಂದ ಧೈರ್ಯ ಮತ್ತು ಪ್ರೋತ್ಸಾಹ ಸಿಗುತ್ತದೆ. ಕೆಲವರಿಗೆ ವಿದೇಶದಲ್ಲಿರುವ ಸಂಬಂಧಿಕರಿಂದ ಶುಭ ಸುದ್ದಿ. ಆಧ್ಯಾತ್ಮಿಕತೆ ಮತ್ತು ಶುಭ ಪಾರಂಪರ್ಯ ಇಂದಿನ ದಿನದ ಸೂಕ್ತ ಆಚರಣೆಗಳು. ಈ ದಿನ ಗುರುವಾರ ಎಂಬ ಕಾರಣದಿಂದ ಗುರುಬ್ರಹ್ಮನ ಆರಾಧನೆ ಬಹುಪವಿತ್ರ. ಓಂ ಬ್ರಹ್ಮನಂದಂ ಪರಮಸುಖದಂ ಮಂತ್ರ ಪಠಣದಿಂದ ಜ್ಞಾನೋದಯ ಉಂಟಾಗುತ್ತದೆ. ಗೀತಾ ಅಧ್ಯಾಯ 4 ಅಥವಾ 8ನೇ ಅಧ್ಯಾಯವನ್ನು ಪಠಿಸಬಹುದು. ಹಿರಿಯ ಗುರುಗಳಿಗೆ ದಕ್ಷಿಣೆ ನೀಡಿ, ಬಾಲ್ಯ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ ದಾನ ಮಾಡುವುದು ಶುಭ. ಈ ದಿನ ಮಾಂಸದಾಹಾರ, ಅಶುದ್ಧ ಆಹಾರ ಅಥವಾ ಕುರುಡ ನಿರ್ಧಾರಗಳನ್ನು ದೂರವಿಡಿ.
ಹಳದಿ ಬಟ್ಟೆ ಧರಿಸಿ ನಾರಿಕೇಳದ ಕರ್ಪೂರಾರತಿ ಮಾಡಿ ಗುರುಸ್ಥಾನಕ್ಕೆ ನಮನ ಸಲ್ಲಿಸಿ. ಇದರಿಂದ ಗೃಹ ಶಾಂತಿ, ವಿದ್ಯಾಲಾಭ ಹಾಗೂ ದೀರ್ಘಾಯುಷ್ಯ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 9. ಇದು ಪೂರ್ಣತೆ, ವಿಶ್ವಾಸ, ಧರ್ಮದ ಪರಿಪೂರ್ಣತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳು ಬಹು ಪ್ರಭಾವಶಾಲಿಯಾಗಿ ಫಲ ನೀಡುತ್ತವೆ. ಧೈರ್ಯದಿಂದ ಮುಂದಾಗಲು ಈ ಸಂಖ್ಯೆ ಪ್ರೇರಣೆಯಾಗಿದೆ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ಶಕ್ತಿಯ, ಧರ್ಮದ, ತಪಸ್ಸಿನ ಪ್ರತೀಕ. ಇವತ್ತು ಈ ಬಣ್ಣದ ಉಡುಪು ಅಥವಾ ತುಳಸಿಯ ಸಮರ್ಪಣೆ ನಿಮ್ಮ ಮನಸ್ಸಿಗೆ ಶುದ್ಧಿ ಮತ್ತು ಪ್ರಬುದ್ಧಿ ತರುತ್ತದೆ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ ಬೆಳಗ್ಗೆ 11:45 ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ಶಿಕ್ಷಣ ಸಂಬಂಧಿತ ನಿರ್ಧಾರ, ಗುರುಹಿತೋಪದೇಶ, ಮಂತ್ರ ಪಠಣ, ನೂತನ ವ್ಯವಹಾರಗಳಿಗೆ ಪೂರಕವಾಗಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮಗೆ ಗಂಭೀರ ವಿಚಾರಗಳಲ್ಲಿ ಸ್ಪಷ್ಟತೆ ತರುವ ದಿನವಾಗಿದೆ. ಗುರುವಾರದ ಕಾರಣದಿಂದ ಜ್ಞಾನ, ಧೈರ್ಯ ಮತ್ತು ವಿಶ್ಲೇಷಣಾ ಶಕ್ತಿ ಹೆಚ್ಚಾಗಿ ಕೆಲಸ ಮಾಡುತ್ತದೆ. ಕೆಲವು ಸಮಯಗಳ ಹಿಂದೆ ನೀವು ತೆಗೆದುಕೊಂಡ ನಿರ್ಧಾರಗಳು ಇಂದು ತಮ್ಮ ಪರಿಣಾಮ ತೋರಲು ಶುರು ಮಾಡಬಹುದು. ನಿಮ್ಮ ಶಿಸ್ತು, ಸಮಯ ಪಾಲನೆ ಮತ್ತು ಕಾರ್ಯಕ್ಷಮತೆ ಇವತ್ತಿನ ದಿನದ ಮಹತ್ವಪೂರ್ಣ ಅಸ್ತ್ರಗಳು. ಆತ್ಮವಿಶ್ವಾಸದ ಜೊತೆಗೆ ಸ್ವಲ್ಪ ಲವಚಿಕತೆ ಇರಿಸಿ. ರಿಜಿಡ್ ಆಗಿರುವ ಬದಲು ಬದಲಾಗುವ ಪರಿಸ್ಥಿತಿಗೆ ಹೊಂದಿಕೊಳ್ಳುವುದು ಉತ್ತಮ ಫಲ ನೀಡಬಹುದು. ನಿಮ್ಮ ಉಪಯೋಗಿತ ಶಬ್ದಗಳು ಇತರರ ಮೇಲೆ ದೊಡ್ಡ ಪ್ರಭಾವ ಬೀರಬಹುದು. ಆದ್ದರಿಂದ ಮಾತನಾಡುವುದರಲ್ಲಿ ಸಂಯಮ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ನಿರ್ವಹಿಸಬೇಕಾದ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹಿರಿಯರ ನಿರೀಕ್ಷೆಗೆ ತಕ್ಕಂತೆ ಕಾರ್ಯನಿರ್ವಹಿಸಬೇಕಾದ ಒತ್ತಡ ಉಂಟಾಗಬಹುದು. ಆದರೆ ನಿಮ್ಮ ಶಿಸ್ತುಬದ್ಧತೆಯ ಗುಣದಿಂದ ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸಬಲ್ಲಿರಿ. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ನಿರ್ಧಾರಗಳು ಇತರರಿಗೆ ಮಾದರಿಯಾಗುತ್ತವೆ. ಕೆಲವರಿಗೆ ವರ್ಗಾವಣೆ ಅಥವಾ ಪದೋನ್ನತಿ ವಿಷಯದಲ್ಲಿ ಸುದ್ದಿ ಲಭಿಸಬಹುದಾಗಿದೆ. ಪ್ರಾಜೆಕ್ಟ್ ಮಂಡನೆಗಳು, ಸಭೆಗಳು, ಲೆಕ್ಕಪತ್ರ ಪರಿಶೀಲನೆ ಅಥವಾ ನಿರ್ವಹಣಾ ಕೆಲಸಗಳಲ್ಲಿ ಹೆಚ್ಚಿನ ಶ್ರಮ ಅಗತ್ಯ. ವ್ಯಾಪಾರಿಗಳಿಗೆ ಇಂದು ಹೊಸ ತಂತ್ರಜ್ಞಾನ ಬಳಸುವ ಅಥವಾ ಜಾಲತಾಣ ಪ್ರಚಾರದ ಚಟುವಟಿಕೆ ಆರಂಭಿಸಲು ಉತ್ತಮ ಸಮಯ. ಚಿಲ್ಲರೆ ವ್ಯಾಪಾರಿಗಳಿಗೆ ಇಂದಿನ ಗ್ರಾಹಕರ ಪಾಠದ ಸ್ಥಿತಿಗೆ ಅನುಗುಣವಾಗಿ ಬದಲಾವಣೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ನಿಭಾಯಿಸುವಲ್ಲಿ ಟುಡೇ ಇಸ್ ಅ ಸ್ಟ್ರಾಟಜಿಕ್ ಡೇ. ನೀವು ಬಹುಶಃ ಹಣಕಾಸಿನ ಮೇಲ್ವಿಚಾರಣೆಯೊಂದಿಗೆ ಕೆಲವು ಹೂಡಿಕೆ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದ ಸಮಯ. ಆಸ್ತಿ ಖರೀದಿ ಅಥವಾ ವಹಿವಾಟುಗಳಲ್ಲಿ ನಿಮ್ಮ ಸಹಜ ಜಾಣ್ಮೆ ಲಾಭ ನೀಡಬಹುದು. ಹಳೆ ಸಾಲ ಪಾವತಿ ಸಂಬಂಧಿತ ವಿಚಾರಗಳು ಚರ್ಚೆಗೆ ಬರಬಹುದು. ಆರ್ಥಿಕ ತಜ್ಞರ ಸಲಹೆಯೊಂದಿಗೆ ಮುಂದಾಗುವುದು ಹೆಚ್ಚು ಫಲದಾಯಕ. ಕೆಲವು ಪಿತೃಪಕ್ಷದ ಆಸ್ತಿ ಸಂಬಂಧಿತ ನಿರ್ಧಾರಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಹುದು. ಒಟ್ಟಾರೆ ಹಣದ ವಿಷಯದಲ್ಲಿ ಹೊಸ ಹೂಡಿಕೆ ಮಾಡುವುದಕ್ಕಿಂತ ಈಗಿರುವುದನ್ನು ರಕ್ಷಿಸುವ, ಸುಧಾರಿಸುವ ಕಾಲ. ಕ್ರೀಡಾ, ವಿದ್ಯಾ, ವೈದ್ಯಕೀಯ ಕ್ಷೇತ್ರದ ವ್ಯಾಪಾರಿಗಳಿಗೆ ಇಂದು ಖರ್ಚಿನ ಮೇಲೆ ನಿಗಾ ವಹಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹವನ್ನು ವಿಶ್ರಾಂತಿಗೆ ಒದಗಿಸುವುದು ಅತ್ಯಂತ ಅಗತ್ಯ. ನೀವು ಹಿಂದೆ ಮಾಡಿದ ಶ್ರಮದ ಪರಿಣಾಮವಾಗಿ ಇಂದು ಒತ್ತಡ, ತಲೆನೋವು ಅಥವಾ ಕಾಲು ಮೂಳೆ ನೋವು ಕಾಣಿಸಬಹುದು. ಕಾಲಕಾಲಕ್ಕೆ ವಿಶ್ರಾಂತಿ, ಸರಿಯಾದ ನಿದ್ರೆ ಮತ್ತು ಶಾಖಜಲ ಸ್ನಾನದಿಂದ ಶರೀರ ಪುನಶ್ಚೇತನಗೊಳ್ಳುತ್ತದೆ. ಮಧುಮೇಹ ಅಥವಾ ರಕ್ತದೊತ್ತಡ ಹೊಂದಿರುವವರು ಔಷಧಗಳ ನಿಯಮಿತ ಸೇವನೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಬೆಳಿಗ್ಗೆ ಲಘು ಯೋಗಾಭ್ಯಾಸ ಅಥವಾ ಪ್ರಾಣಾಯಾಮದಿಂದ ಮನಸ್ಸು ಶಾಂತಿಯಾಗುವುದು. ಜಂಕ್ ಫುಡ್, ಅತಿಯಾದ ಕಾಫಿ ಅಥವಾ ಚಹಾ ಸೇವನೆಯಿಂದ ದೂರವಿರುವುದು ಒಳ್ಳೆಯದು. ನಿಮ್ಮ ಆಹಾರ ನಿಯಮಿತವಾಗಿದ್ದು ಬಾಳೆಹಣ್ಣು, ಅವರೆಕಾಯಿ ಸಾರು, ಹಸಿ ತರಕಾರಿಗಳನ್ನು ಒಳಗೊಂಡಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಹಿರಿಯರ ಸಲಹೆ ಟುಡೇ ವಿಲ್ ಬಿ ಎ ಗೈಡಿಂಗ್ ಫೋರ್ಸ್. ಅವರು ನೀಡುವ ಅನುಭವದ ಆಧಾರಿತ ಮಾರ್ಗದರ್ಶನ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ನೀಡಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಚಿಕ್ಕ ಮಾತಿನ ಭಿನ್ನಾಭಿಪ್ರಾಯ ಉಂಟಾದರೂ ದಯೆಯಿಂದ ಮಾತನಾಡಿ ಸಮಾಧಾನಗೊಳಿಸಬಹುದಾದ ದಿನ. ವಿವಾಹಿತರಿಗೆ ಮಕ್ಕಳ ಶಿಕ್ಷಣ, ಗೃಹ ಸೌಲಭ್ಯ ಅಥವಾ ಕುಟುಂಬ ಯೋಜನೆ ಬಗ್ಗೆ ಚರ್ಚೆ ನಡೆಯಬಹುದು. ತಂದೆ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಇಂದು ನಿಮ್ಮ ಗಮನ ಸೆಳೆಯಬಹುದು. ಇಂದು ನಿಮ್ಮ ಮಕ್ಕಳು ಮಾಡುತ್ತಿರುವ ಸಾಧನೆಗಳಿಂದ ನಿಮಗೆ ಸಂತೋಷ. ಕುಟುಂಬದಲ್ಲಿ ಮಹಿಳಾ ಸದಸ್ಯರ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ನೀಡಿದರೆ ಸಾಮರಸ್ಯ ಹೆಚ್ಚುವುದು. ಬಂಧು ಮಿತ್ರರೊಂದಿಗೆ ದೂರವಾಣಿ ಮೂಲಕ ಸಂಪರ್ಕ ಸುಧಾರಣೆ ಸಾಧ್ಯ. ವೀಕ್ಷಕರೇ, ನೀವು ಇಂದು ಗುರುವಾರವಾದ್ದರಿಂದ ಗುರುದೇವನ ಆರಾಧನೆ, ಸತ್ಯನಾರಾಯಣ ವ್ರತ ಕಥಾ ಪಠಣ ಅಥವಾ ಗುರುನಿಗೆ ಅರ್ಪಣೆ ಮಾಡುವುದು ಅತ್ಯಂತ ಶುಭ ಫಲದಾಯಕ. ಗುರುಗಳ ಪಾದ ಸ್ಪರ್ಶದಿಂದ ನಿಮ್ಮ ಗ್ರಹ ದೋಷಗಳು ನಿವಾರಣೆಯಾಗಬಹುದು. ಓಂ ಗುರುವೇ ನಮಃ.
ಎಂಬ ಜಪವನ್ನು ಕನಿಷ್ಠ 49 ಬಾರಿ ಪಠಿಸಬಹುದಾದ ಶ್ರೇಷ್ಠ ಸಮಯ. ಪೀಳ್ಳೆ ಹುಳಿ, ಚಕ್ಕಲಿ ಅಥವಾ ಕಾಡಲೆ ಸೇವಿಸುವುದು ಗುರುದೇವರಿಗೆ ಪ್ರಿಯ. ಪಿತೃಪಕ್ಷದ ಸೇವೆ ಮಾಡುವವರಿಗೆ ಇಂದು ತರ್ಪಣ, ಧಾನ್ಯದಾನ ಅಥವಾ ಗೋ ಸೇವೆ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಅದೃಷ್ಟದ ಸಂಖ್ಯೆ 8. ಶನಿ ಗ್ರಹದ ಚಿಹ್ನೆ, ಆದರೆ ಇಂದಿನ ಗುರುಗ್ರಹದ ಒತ್ತಡದಲ್ಲೂ ನಿಮ್ಮ ದೃಢಶ್ರಮ, ಶಿಸ್ತು, ಸಮಯ ಪಾಲನೆಯಿಂದ ಈ ಸಂಖ್ಯೆ ನಿಮಗೆ ಪ್ರಗತಿಯ ಸಂಕೇತ. ಅದೃಷ್ಟದ ಬಣ್ಣ ಕೇಸರಿ. ಇದು ಧರ್ಮ, ಶಕ್ತಿಯ ಮತ್ತು ಪರಿಶುದ್ಧತೆ ಪ್ರತೀಕವಾದ ಬಣ್ಣ. ಇಂದಿನ ಗುರುವಾರದ ಉಜ್ವಲತೆಯ ಬಣ್ಣ. ಈ ಬಣ್ಣದ ಉಡುಪು ಧರಿಸಿದರೆ ಶುಭದ ಶಕ್ತಿ ಹೆಚ್ಚುವುದು. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಆಧ್ಯಾತ್ಮಿಕ ಕ್ರಿಯೆಗಳು, ಹಣಕಾಸಿನ ನಿರ್ಧಾರಗಳು, ಹಿರಿಯರ ಆಶೀರ್ವಾದ ಪಡೆದ ಕಾರ್ಯಗಳು ಉತ್ತಮವಾಗಿ ಸಾಗುವ ಸಾಧ್ಯತೆ. ಈ ವೇಳೆಗೆ ಶುಭ ಕಾರ್ಯ ಆರಂಭಿಸಿದರೆ ಉತ್ತಮ ಫಲ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಆಳವಾದ ವಿಚಾರದಲ್ಲಿ ತಲ್ಲೀನವಾಗುವ ಸಾಧ್ಯತೆ ಇದೆ. ಗ್ರಹಗಳ ಚಲನೆಯಿಂದಾಗಿ, ವಿಶೇಷವಾಗಿ ಗುರು ಗ್ರಹದಿಂದ ಜ್ಞಾನ ಹಾಗೂ ಸಮಜ್ಜನತೆ ದಿಕ್ಕಿನಲ್ಲಿ ಪ್ರಭಾವ ಬೀರುವ ಯೋಗವಿದೆ. ಗುರುವಾರದ ಈ ದಿನದಲ್ಲಿ ನೀವು ಅನುಭವಿಸುವ ಆತ್ಮ ಪರಿಶೀಲನೆ, ಯುಕ್ತಿವಾದ ಹಾಗೂ ಸಮಾಜಮುಖಿ ತತ್ವಗಳು ನಿಮ್ಮ ವ್ಯವಹಾರದಲ್ಲಿ ಬಲ ನೀಡಬಲ್ಲವು. ಇತರರ ಬದುಕಿಗೆ ಶ್ರೇಷ್ಠ ಮಾರ್ಗದರ್ಶನ ನೀಡುವ ರೀತಿಯಲ್ಲಿ ನೀವೇ ಒಂದು ಉದಾಹರಣೆ ಆಗುವ ಸಾಧ್ಯತೆ ಇದೆ. ಇದು ಗಂಭೀರ ಚಿಂತನ, ವಿಶ್ಲೇಷಣಾ ಶಕ್ತಿ ಹಾಗೂ ದತ್ತಚಿತ್ತತೆಯಿಂದ ಕೆಲಸ ಮಾಡುವ ದಿನವಾಗಿದೆ. ಹೊಸ ವಿಷಯ ಕಲಿಯಲು, ಆಧ್ಯಾತ್ಮಿಕ ಪಠಣ ಅಥವಾ ಸಂಶೋಧನೆ ಕಾರ್ಯಗಳಿಗೆ ಪೂರಕವಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ಹೊಸ ಆಯ್ಕೆ ಅಥವಾ ಮಾರ್ಗವನ್ನು ಪರಿಗಣಿಸುವ ಯೋಗವಿದೆ. ಕಚೇರಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಮೆರೆದಂತೆ ಕಾರ್ಯ ತೋರಿದರೆ ಹಿರಿಯ ಅಧಿಕಾರಿಗಳ ಕಣ್ಣಿಗೆ ಬರುವಿರಿ. ಹೊಸ ಯೋಜನೆಗಳ ಪ್ರಾರಂಭಕ್ಕೆ ಅಥವಾ ದೀರ್ಘಕಾಲದ ತಂತ್ರ ಯೋಜನೆಗಳನ್ನು ರೂಪಿಸಲು ಇದು ಸೂಕ್ತ ದಿನವಾಗಿದೆ. ವಿಶ್ಲೇಷಣಾ ಚಿಂತನ ಮತ್ತು ಶ್ರದ್ಧೆ ನಿಮಗೆ ಉತ್ತಮ ಫಲ ನೀಡಬಹುದು. ತಾಂತ್ರಿಕತೆ, ವಿಜ್ಞಾನ, ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾನೂನು ಸಂಬಂಧಿತ ವೃತ್ತಿಗಳಲ್ಲಿ ಇರುವವರಿಗೆ ಇಂದು ನಿರ್ಧಾರಾತ್ಮಕ ಹಂತ. ನಿರುದ್ಯೋಗಿಗಳಿಗೆ ವಿದೇಶ ಸಂಪರ್ಕ ಅಥವಾ ದೂರದ ಉದ್ಯೋಗಾವಕಾಶಗಳಿಂದ ಖುಷಿಯ ಸುದ್ದಿ ಬರಬಹುದಾದ ಸೂಚನೆ ಇದೆ. ವ್ಯಾಪಾರಿಗಳಿಗೆ ಇಂದಿನ ದಿನ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು, ಹೊಸ ಹೂಡಿಕೆ ಮಾಡುವ ಉತ್ಸಾಹ ಬರಬಹುದು. ಆದರೆ ಯಾವುದೇ ಬೃಹತ್ ನಿರ್ಧಾರಕ್ಕೆ ಮುನ್ನ ತಜ್ಞರ ಸಲಹೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ವ್ಯವಹಾರಿಕ ಚಾತುರ್ಯ ಅಗತ್ಯವಿದೆ. ನಿರ್ವಹಣೆಯ ಬದಿಯಲ್ಲಿ ನೀವು ಶ್ರೇಷ್ಠತೆಯನ್ನು ತೋರಿದರೆ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಬಹುದು. ಹಿಂದೆ ಮಾಡಿದ ಬುದ್ಧಿವಂತ ಹೂಡಿಕೆಗಳು ಲಾಭ ತರುವ ಸಾಧ್ಯತೆ ಇದೆ. ಬಾಂಡ್, ಷೇರು ಅಥವಾ ಭದ್ರ ಹೂಡಿಕೆಗಳಲ್ಲಿ ಇಂದು ಆಸಕ್ತಿ ತೋರಬಹುದು. ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸುವ ಸಮಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸುವುದು ಸೂಕ್ತ. ವೈಯಕ್ತಿಕ ಸಾಲ ಕೇಳುವವರಿಗೆ ಸ್ಪಷ್ಟ ದಾಖಲೆ ಇಡುವುದು ಹಿತಕರ. ಪರ್ಯಾಯ ಆದಾಯ ಮೂಲಗಳು ಕುರಿತು ಇಂದು ನಿಮ್ಮಲ್ಲಿ ಆಲೋಚನೆ ಉದಯಿಸಬಹುದು. ಹಣದ ನಿರ್ವಹಣೆಗೆ ಸಂಬಂಧಿಸಿದ ಹೊಸ ಆಪ್ ಅಥವಾ ಟೂಲ್ ಅನ್ನು ಬಳಸಿದರೆ ಪ್ರಯೋಜನವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ದೈಹಿಕವಾಗಿ ಬಹುತೇಕ ಚೈತನ್ಯದ ಸ್ಥಿತಿ ಕಂಡುಬರುತ್ತದೆ. ಆದರೆ ಮಾನದ ಓಡುಕಾಡು, ಯೋಗ್ಯ ವಿಶ್ರಾಂತಿಯ ಕೊರತೆ ಇತ್ಯಾದಿಗಳಿಂದಾಗಿ ಸ್ನಾಯು ವಿಘ್ನ, ತಲೆನೋವು ಅಥವಾ ಕಂಠದ ತೊಂದರೆ ಉಂಟಾಗಬಹುದು. ವಿಶ್ರಾಂತಿ, ನಿದ್ರೆ ಮತ್ತು ಸಮತೋಲನ ಆಹಾರ ಮುಖ್ಯ. ವಿಟಮಿನ್, ಲೋಹದ ಕೊರತೆ ಇದ್ದರೆ ಪೂರಕ ಆಹಾರ ಸೇವಿಸುವ ಯೋಗ. ಮೃದುವಾದ ಯೋಗಾಸನ ಅಥವಾ ಪ್ರಾಣಾಯಾಮದಿಂದ ಶಕ್ತಿ ಮತ್ತು ಸಮತೋಲನ ಸಾಧಿಸಬಹುದು. ಆಹಾರದಲ್ಲಿ ಇಂದಿನ ದಿನ ಹೆಚ್ಚು ಪೌಷ್ಟಿಕ, ಹಸಿರು ತರಕಾರಿಗಳನ್ನು ಸೇರಿಸಿ. ತಂಪು ಪಾನೀಯಗಳನ್ನು ಅತಿಯಾಗಿ ಸೇವಿಸದಂತೆ ಎಚ್ಚರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶುಭದ ಸಂಭಾಷಣೆಗಳು, ಸಹಜ ಪ್ರೀತಿ ಹಾಗೂ ಸಮರಸತೆಯ ವಾತಾವರಣ ಇರಬಹುದು. ಸಹೋದರರು ಅಥವಾ ಸ್ನೇಹಿತರೊಂದಿಗೆ ಗಂಭೀರವಾದ ಜೀವನದ ವಿಷಯಗಳ ಕುರಿತು ಚರ್ಚೆಯ ಸಾಧ್ಯತೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮರಸತೆಯ ಬೆಳವಣಿಗೆಯಾಗಲಿದೆ. ಈಗಿನ ಸಮಯದಲ್ಲಿ ತಮ್ಮ ಜೀವನ ಪಂಗಡಿಯ ಅಭಿಪ್ರಾಯಗಳನ್ನು ಗೌರವಿಸುವ ಮೂಲಕ ದಾಂಪತ್ಯ ಜೀವನ ಇನ್ನಷ್ಟು ಗಾಢವಾಗಬಹುದು. ಇಂದು ಹಿರಿಯರ ಆಶೀರ್ವಾದ ಪಡೆಯಲು ಸಾಧ್ಯ. ತಂದೆ ಅಥವಾ ತಾಯಿಯ ಆರೋಗ್ಯದಲ್ಲಿ ಚಿಕ್ಕ ಮಟ್ಟದ ಗೊಂದಲಗಳಾಗಬಹುದಾದರೂ ಧೈರ್ಯದಿಂದ ನಿರ್ವಹಿಸಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಯ ಬಗ್ಗೆ ಸಂತೋಷದ ಸುದ್ದಿಗಳಾಗಬಹುದು. ವೀಕ್ಷಕರೇ, ನೀವು ಇಂದು ಗುರುವಾರವಾದ ಕಾರಣದಿಂದ ಆಧ್ಯಾತ್ಮ ಚಿಂತನೆಗೆ ಅತ್ಯುತ್ತಮ ದಿನ. ಗುರುಗ್ರಹನ ಪ್ರಭಾವದಿಂದ ಧರ್ಮ, ಸತ್ಕರ್ಮ ಮತ್ತು ಜ್ಞಾನ ದಿಕ್ಕಿನಲ್ಲಿ ಪಯಣಿಸಲು ಇಂದು ಶುಭ. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು 53 ಅಥವಾ 108 ಬಾರಿ ಪಠಿಸುವುದು ಶುಭ. ಕಿರಿಯರಿಗೆ ಜ್ಞಾನ ಕಟುಹಲವಿಲ್ಲದಿದ್ದರೆ
ಇಂದು ಅವರಿಗೂ ಶ್ಲೋಕ ಅಥವಾ ಪಾಠ ಕಲಿಸುವ ಯೋಗದಲ್ಲಿದ್ದೀರಿ. ಅನ್ನದಾನ, ಗ್ರಂಥದಾನ ಅಥವಾ ಗೀತಾ ಪಠಣ ಇವು ಶುಭ ಫಲ ತರುವ ಕಾರ್ಯಗಳು. ಗುರುಸ್ತೋತ್ರ, ಬೃಹತ್ ಸಂಹಿತೆ ಪಠಣ ಅಥವಾ ಧರ್ಮ ಚರ್ಚೆಯಲ್ಲಿ ಭಾಗವಹಿಸುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 7. ಇದು ಆಂತರಿಕ ಜ್ಞಾನ, ವಿವೇಕ, ವಿಶ್ಲೇಷಣಾ ಶಕ್ತಿ ಹಾಗೂ ಸಂಶೋಧನೆಗೆ ಸಂಬಂಧಿಸಿದ ಸಂಖ್ಯೆ. ಈ ಸಂಖ್ಯೆಯ ಪ್ರಭಾವದಿಂದ ನಿರಂತರ ಅಧ್ಯಯನ ಮತ್ತು ಆತ್ಮಮುಖ ಚಿಂತನ ಸಾಧ್ಯ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಮನಸ್ಸಿಗೆ ಶಾಂತಿ, ಸ್ಥಿರತೆ ಮತ್ತು ಗಂಭೀರ ಚಿಂತನೆ ತರುತ್ತದೆ. ನೀಲಿ ಬಣ್ಣದ ಉಡುಪು ಅಥವಾ ನೀಲಿ ಲೋಹದ ಆಭರಣ ಧರಿಸಿದರೆ ಗ್ರಹ ಶಾಂತಿ ಯೋಗವು ಉಂಟಾಗಬಹುದು. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:45. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಪ್ರಾರಂಭಿಸಿದರೆ ಶ್ರೇಷ್ಠ ಸಾಧನೆ ಸಾಧ್ಯ. ಉದ್ಯೋಗದಲ್ಲಿ ಹೊಸ ಒಪ್ಪಂದಗಳು, ಮಾತುಕತೆಗಳು ಅಥವಾ ತೀರ್ಮಾನಗಳು ಫಲಕಾರಿ. ಧ್ಯಾನ ಅಥವಾ ಪೂಜೆಗಳಿಗೆ ಇದು ಅತ್ಯಂತ ಪವಿತ್ರ ಕಾಲ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ನಿತ್ಯಚರ್ಯೆ ಮತ್ತು ನಿರ್ಧಾರಗಳ ಮೇಲೆ ಗುರುಗ್ರಹನ ಪ್ರಭಾವ ಸ್ಪಷ್ಟವಾಗಿ ಅನುಭವವಾಗಬಹುದು. ಗುರುವಾರ ಎಂಬುದರಿಂದ ಜ್ಞಾನ, ಧ್ಯಾನ, ಧರ್ಮ ಹಾಗೂ ಆಂತರಿಕ ಶುದ್ಧತೆಯ ಮೇಲೆ ಹೆಚ್ಚಿನ ಒತ್ತುವರಿಯ ದಿನ. ನಿಮ್ಮ ನಿತ್ಯ ಜೀವನದಲ್ಲಿ ಆಧ್ಯಾತ್ಮಿಕ ನೆಲೆ ಹಾಗೂ ವೈಚಾರಿಕ ಗಂಭೀರತೆ ಇರಬೇಕಾದ ದಿನ. ಹೃದಯದಲ್ಲಿ ಸಹಾನುಭೂತಿ ಮತ್ತು ಪರೋಪಕಾರದ ಚೈತನ್ಯ ಹೆಚ್ಚಾಗಬಹುದು. ಕೆಲವೊಮ್ಮೆ ಹೆಚ್ಚು ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಧೈರ್ಯ ಮತ್ತು ವಿವೇಕ ಎರಡನ್ನೂ ಸಮತೋಲನದಲ್ಲಿ ಇಡುವುದು ಮುಖ್ಯ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹೆಚ್ಚಿನ ಗಮನವಿಲ್ಲದ ದೋಷಗಳು ನಿಮ್ಮ ಮೇಲಿದ್ದ ಭರವಸೆಯನ್ನು ಕುಂದಿಸಬಲ್ಲವು. ಆದ್ದರಿಂದ ಪ್ರತಿಯೊಂದು ಕಾರ್ಯಕ್ಕೂ ಸೂಕ್ಷ್ಮವಾಗಿ ಗಮನಹರಿಸುವ ಅಗತ್ಯವಿದೆ. ಗುಂಪಿನಲ್ಲಿ ಕಾರ್ಯನಿರ್ವಹಿಸುವ ವೇಳೆ ಸರಿಯಾದ ಸಂವಹನ ಇಲ್ಲದಿದ್ದರೆ ಗೊಂದಲ ಉಂಟಾಗಬಹುದು. ಹಿರಿಯರ ಸೂಚನೆಗಳನ್ನು ಪಾಲಿಸಿ, ಡಾಕ್ಯುಮೆಂಟೇಶನ್ ಅಥವಾ ಪ್ರಸ್ತುತಿ ಪ್ರಕ್ರಿಯೆಗಳಲ್ಲಿ ಜವಾಬ್ದಾರಿ ಹೊಂದುವುದು ನಿಮ್ಮ ಲಾವಣ್ಯವನ್ನು ಹೆಚ್ಚಿಸಬಹುದು. ತಾಂತ್ರಿಕ ಕ್ಷೇತ್ರದವರು ಅಪ್ಡೇಟ್ಗಳ ಕುರಿತು ತಕ್ಷಣ ಗಮನ ಹರಿಸುವುದು ಉತ್ತಮ. ಕಲೆಯು ಅಥವಾ ಮಾನವ ಸೇವಾ ಕ್ಷೇತ್ರದಲ್ಲಿ ಇರುವವರು ಇಂದು ಸೃಜನಶೀಲ ಆಲೋಚನೆಗಳನ್ನು ಬಹಿರಂಗಪಡಿಸಬಹುದು. ವಿದ್ಯಾರ್ಥಿಗಳಿಗೆ ವಿಷಯ ಬದಲಿ ಅಥವಾ ವಿಷಯ ಚರ್ಚೆಯ ಅವಕಾಶ ಸಿಗಬಹುದು. ವ್ಯಾಪಾರಿಗಳಿಗೆ ಇಂದು ಚುಟುಕು ಲಾಭ ಅಥವಾ ಹಿಂದಿನ ಕೆಲವು ದಿನಗಳಲ್ಲಿ ನಿರೀಕ್ಷಿಸಿದ ಹಣದ ಪ್ರವಾಹ ಸಿಗಬಹುದಾದ ಯೋಗವಿದೆ. ಆದರೆ ಹೊಸ ಒಪ್ಪಂದಗಳಿಗೆ ಸ್ವಲ್ಪ ಕಾಯುವುದು ಶ್ರೇಯಸ್ಕರ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣದ ವಿಚಾರದಲ್ಲಿ ನಿರೀಕ್ಷಿತ ಧನಾಗಮನ ಅಥವಾ ಹಣದ ವ್ಯವಹಾರಗಳಲ್ಲಿ ಸ್ವಲ್ಪ ವಿಳಂಬ ಸಂಭವಿಸಬಹುದು. ಮುಂಚಿತವಾಗಿ ಮಾಡಿದ ಖರ್ಚುಗಳ ಪುನರ್ ಪರಿಶೀಲನೆ ಮಾಡುವುದು ಅತ್ಯಂತ ಮುಖ್ಯ. ನಮ್ಮ ಮಿತಿಮೀರಿ ಮಾಡಿದ ದಾನ ಅಥವಾ ನೆರವುಗಳು ಈ ದಿನ ನಿಮ್ಮ ಹಣದ ಸ್ಥಿತಿಗೆ ಒತ್ತಡ ತರುವ ಸಾಧ್ಯತೆ ಇದೆ. ಹೂಡಿಕೆ ವಿಷಯಗಳಲ್ಲಿ ನಿಮ್ಮೊಳಗಿನ ಗೊಂದಲ ನಿವಾರಿಸಲು ಖಚಿತ ಮಾಹಿತಿಯೊಂದಿಗೆ ಮುಂದೆ ಹೋಗಿ. ಯಾವುದೇ ರೀತಿಯ ದ್ರವ್ಯ ಅಥವಾ ಕ್ರಿಪ್ಟೋ ಹೂಡಿಕೆಗೆ ಮುಂದಾಗದಿರುವುದು ಸೂಕ್ತ. ಪತ್ರ ವ್ಯವಹಾರ ಅಥವಾ ಬ್ಯಾಂಕ್ ಕಾರ್ಯಗಳಲ್ಲಿ ತೊಂದರೆ ಅಥವಾ ತಾಂತ್ರಿಕ ವಿಳಂಬ ಸಂಭವಿಸಬಹುದು. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಭಾರವಾಗಿರುವ ವಿಚಾರಗಳು ದೈಹಿಕವಾಗಿ ಪ್ರಭಾವ ಬೀರುವ ಸಾಧ್ಯತೆ ಇರುವುದರಿಂದ ನಿಮಗೆ ಟುಡೇ ಮೆಂಟಲ್ ರೆಸ್ಟ್ ಬಹಳ ಮುಖ್ಯ. ನಿದ್ದೆ ಕೊರತೆ ಅಥವಾ ಹತಾಶೆಯ ಚಿಹ್ನೆಗಳು ಗೋಚರಿಸಿದರೆ ಅದನ್ನು ತಕ್ಷಣ ಸಮರ್ಪಕ ನಿಟ್ಟಿನಲ್ಲಿ ಪರಿಗಣಿಸಿ. ಕಣ್ಣಿನ ನೋವು, ತಲೆನೋವು ಅಥವಾ ಶಕ್ತಿಹೀನತೆಯ ಹಾಳಾಗುವ ಸೂಚನೆಗಳಿವೆ. ಬಿಸಿಲಿನ ತಾಪದಿಂದ ದೂರವಿದ್ದು ಹೆಚ್ಚು ನೀರಿನ ಸೇವನೆ ಮಾಡುವುದು ಅಗತ್ಯ. ಬಿಸಿ ದೇಹ ಶುದ್ಧೀಕರಣ ಅಥವಾ ನೀರಿನ ವಾಸನೆಗಳಿಂದ ಆರೋಗ್ಯದಲ್ಲಿ ಸುಧಾರಣೆ ತರಬಹುದು. ಯೋಗ, ಪ್ರಾಣಾಯಾಮ ಅಥವಾ ಹಸಿರು ಪರಿಸರದಲ್ಲಿ ನಡೆಯುವಿಕೆ ಇಂದು ಶರೀರಕ್ಕೆ ಶಾಂತಿ ನೀಡಬಹುದು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಭಾವನೆಗಳ ತುಂಬಿರುವುದರಿಂದ ಕುಟುಂಬದವರ ಜೊತೆ ಸ್ಪಷ್ಟ ಮತ್ತು ಸಮಪಾಲು ಸಂವಹನ ಅಗತ್ಯ. ತಪ್ಪು ನಿರ್ಧಾರಗಳು ಸಂಬಂಧದಲ್ಲಿ ದಾರಿ ತಪ್ಪಿಸಬಹುದು. ಸಂಗಾತಿಯಿಂದ ದೂರದ ಒತ್ತಡಗಳು ಅಥವಾ ಭಾವನಾತ್ಮಕ ಬೇಸರ ಕಂಡುಬರುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯ ಸಂಬಂಧಿತ ವಿಚಾರಗಳಲ್ಲಿ ಚಿಂತೆ ತಲೆದೋರಬಹುದು. ಹಿರಿಯರೊಂದಿಗೆ ಹೃದಯಪೂರ್ವಕ ಮಾತುಕತೆ ಕುಟುಂಬದ ಬಾಂಧವ್ಯವನ್ನು ಬಲಪಡಿಸಲಿದೆ. ದೂರವಿರುವ ಬಂಧುಗಳಿಂದ ಅಸ್ವಸ್ಥ ಸುದ್ದಿ ಅಥವಾ ಭೇಟಿಯ ಶಿಫಾರಸು ಇದೆ. ಸ್ನೇಹಿತ ಅಥವಾ ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಬೆಂಬಲ ದೊರೆತರೆ ದಿವಸದ ನೆಮ್ಮದಿ ಪುನರ್ ಸ್ಥಾಪನೆ ಆಗಲಿದೆ. ವೀಕ್ಷಕರೇ, ನೀವು ಇಂದು ಗುರುವಾರದ ದಿವಸ. ಗುರುಗ್ರಹದ ಪ್ರಭಾವದಿಂದಾಗಿ ಧಾರ್ಮಿಕ ಚಟುವಟಿಕೆಗಳು ಅತ್ಯಂತ ಶುಭ. ವಿಶೇಷವಾಗಿ ಗುರುಗ್ರಹನ ಆರಾಧನೆ, ದತ್ತಾತ್ರೇಯ ಸ್ವಾಮಿಯ ನಾಮಜಪ ಅಥವಾ ಸಾಯಿಬಾಬಾ ಸೇವೆಯಿಂದ ಅಂತರಂಗದಲ್ಲಿ ನೆಮ್ಮದಿ ದೊರೆಯಬಹುದು. ಓಂ ಬೃಹಸ್ಪತಯೇ ನಮಃ.
ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಮನಸ್ಸು ಶುದ್ಧವಾಗುವುದು, ಗ್ರಹದೋಷ ಶಮನವಾಗುವುದು. ಹಳದಿ ಬಟ್ಟೆ, ಹಳದಿ ಹೂವು, ತುಳಸಿ ತೀರ್ಥ ಇವುಗಳಿಂದ ಪೂಜೆ ಮಾಡಿದರೆ ವಿಶಿಷ್ಟ ಫಲಪ್ರಾಪ್ತಿ. ಸದ್ಯದ ಗೊಂದಲ, ಆಯ್ಕೆಗಳಲ್ಲಿ ಅನುಮಾನ ಇವೆಂದರೆ ಗುರು ಬ್ರಹ್ಮನ ಸ್ಮರಣೆಯೊಂದಿಗೆ ಧ್ಯಾನ ಮಾಡಲು ಯೋಗ್ಯ ದಿನ. ದೇವಾಲಯಗಳಿಗೆ ಭೇಟಿ ಕೊಟ್ಟು ದಾನ ಧರ್ಮ ಮಾಡುವುದು ಶುಭವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆಯಿಂದ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಸಮತೋಲನ, ಶಾಂತಿ ಮತ್ತು ಸಹಾನುಭೂತಿಯ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮ್ಮ ನೈಜ ಬಂಧಗಳನ್ನು ಗಾಢಗೊಳಿಸಲು ನೆರವಾಗುತ್ತದೆ. ಸಂಕಟದಿಂದ ಮುಕ್ತಿಯ ತೊಡೆತ ಇದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಪ್ರಕೃತಿಯ ಸಮತೋಲನ, ಪುನರುಜ್ಜೀವನ ಮತ್ತು ಮನಸ್ಸಿಗೆ ಶಾಂತಿ ತರುವ ಬಣ್ಣ. ಈ ಬಣ್ಣವು ಇಂದು ನಿಮ್ಮ ಧೈರ್ಯವನ್ನು ಹೆಚ್ಚಿಸಿ ತಾಳ್ಮೆಯನ್ನು ಉಂಟುಮಾಡುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಹಣ್ಣು ಸೇವನೆಯಿಂದ ಧನಾತ್ಮಕ ಶಕ್ತಿ ಹೆಚ್ಚಲಿದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ನೀವು ಹೊಸ ನಿರ್ಧಾರ, ಆಧ್ಯಾತ್ಮಿಕ ಪಾಠ, ಗುರುಪಾಠ, ಪಿತೃಕಾರ್ಯ ಅಥವಾ ಜೀವನದ ದಾರಿ ಬದಲಾವಣೆಗೆ ಸಂಬಂಧಪಟ್ಟ ತೀರ್ಮಾನಗಳ ಕೈಗೆತ್ತಿಕೊಳ್ಳಬಹುದಾದ ಯೋಗವಿದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.